ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ದಿವಸ ನಾವು ಅಭಿವೃದ್ಧಿ ಅನ್ನುವಂತ ಒಂದು ಪಾಠವನ್ನ ಚರ್ಚೆ ಮಾಡಿದ್ದೀವಿ. ಸೊ ಅಭಿವೃದ್ಧಿ ಅಂದ್ರೆ ಏನು, ಯಾವುದಕ್ಕೆ ನಾವು ಅಭಿವೃದ್ಧಿ ಅಂತ ಕರಿತೀವಿ ಅನ್ನುವಂತ ವಿಚಾರವನ್ನ ನಾವು ನಿನ್ನೆ ದಿವಸ ಅಧ್ಯಯನ ಮಾಡಿದ್ದೀವಿ. ಒಂದು ದೇಶದ ಎಲ್ಲರ ಆಶೋತ್ತರಗಳನ್ನ ಈಡೇರಿಸುವಂತ ಸಾಮರ್ಥ್ಯವನ್ನು ನಾವು ವಿಸ್ತರಿಸುವಂತ ಒಂದು ಪ್ರಕ್ರಿಯೆಗೆ ಏನಂತ ಕರೆದಿಪ್ಪ ಅಂದ್ರ ಅಭಿವೃದ್ಧಿ ಅನ್ನುವಂತ ಒಂದು ಹೆಸರಿಂದ ಗುರುತಿಸಿದ್ದೀವಿ. ಅಂದ್ರೆ ಯಾವುದೇ ಒಂದು ದೇಶ, ಆ ದೇಶದಲ್ಲಿರುವಂತ ಎಲ್ಲರ ಆಶೋತ್ತರಗಳನ್ನ ಈಡೇರಿಸುವಂತ ಸಾಮರ್ಥ್ಯವನ್ನ ವಿಸ್ತರಣೆ ಮಾಡುವಂತ ಒಂದು ಪ್ರಕ್ರಿಯೆಗೆ ನಾವು ಅಭಿವೃದ್ಧಿ ಅನ್ನುವಂತ ಹೆಸರಿಂದ ಏನ್ ಮಾಡ್ತೀವಿ ಅಂದ್ರ ಗುರುತಿಸಿದ್ದೀವಿ. ಸೊ ಹಾಗೇನೆ ನಾವೇನಪ್ಪ ಒಂದು ರಾಷ್ಟ್ರದ ಆರ್ಥಿಕ ಆಶೋತ್ತರಗಳನ್ನ ಅಂದ್ರೆ ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನ ಪೂರೈಸುವಂತ ಸಾಮರ್ಥ್ಯವನ್ನ ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರಗಳಂತ ಆರ್ಥಿಕ ಸಮಸ್ಯೆಗಳನ್ನ ನಿಯಂತ್ರಿಸುವಂತದಕ್ಕೆ ನಾವು ಆರ್ಥಿಕ ಅಭಿವೃದ್ಧಿ ಅನ್ನುವಂತ ಹೆಸರಿಂದ ಕೂಡ ಏನ್ ಗುರುತಿಸಿದ್ವಿ. ನೋಡಿ, ಅಭಿವೃದ್ಧಿ ಮತ್ತು ಆರ್ಥಿಕ ಅಭಿವೃದ್ಧಿ ಎರಡು ಬೇರೆ ಬೇರೆ ಆಗಿಬಿಟ್ಟು. ಅಂದ್ರ ಒಂದು ದೇಶದ ಎಲ್ಲರ ಒಂದು ಆಶೋತ್ತರಗಳನ್ನ ಈಡೇರಿಸುವಂತ ಸಾಮರ್ಥ್ಯ ವಿಸ್ತರಿಸುವಂತ ಪ್ರಕ್ರಿಯೆ ಅಭಿವೃದ್ಧಿ ಅಂತ ಕರೆದಿವಿ. ಒಂದು ರಾಷ್ಟ್ರದ ಜನರ ಆರ್ಥಿಕ ಆಶೋತ್ತರಗಳನ್ನ ಪೂರೈಸುವಂತ ಸಾಮರ್ಥ್ಯವನ್ನು ಹೆಚ್ಚಿಸಿ ಬಡತನ, ನಿರುದ್ಯೋಗ, ಅಸಮಾನತೆ ಮತ್ತು ಹಣದುಬ್ಬರಗಳಂತ ಆರ್ಥಿಕ ಸಮಸ್ಯೆಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನಂತ ಕರೆದ್ರಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಂತ ಕರೆದ್ರು. ಇಲ್ಲೇ ಅಭಿವೃದ್ಧಿ ಅನ್ನುವಂಥದ್ದು ಪ್ರಕ್ರಿಯೆಗೆ ಏನ್ಪ ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಅನ್ನುವಂಥ ಒಂದು ಎರಡು ಪದಗಳನ್ನ ನಾವು ಏನ್ಪ ಬಳಸ್ತಿದೀವಿ. ಅಭಿವೃದ್ಧಿ ಅನ್ನೋದು ಒಂದು ಪದವನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಬಳಸ್ತೀವಿ. ಅಂದ್ರ ಯಾವುದೇ ಒಂದು ಕ್ಷೇತ್ರ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ಪ್ರಗತಿಯನ್ನ ಸೂಚಿಸಲಿಕ್ಕೆ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ನಾವು ಏನ್ ಮಾಡ್ತಾರೆ ಅಭಿವೃದ್ಧಿ ಅನ್ನೋ ಒಂದು ಹೆಸರನ್ನ ಅಥವಾ ಪದವನ್ನು ಏನ್ ವಿಶೇಷವಾಗಿ ಬಳಸ್ತಾ ಇದೀವಿ. ಉದಾಹರಣೆಗೆ ಗ್ರಾಮೀಣ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅನ್ನುವಂತ ಒಂದು ಅಭಿವೃದ್ಧಿ ಪದಗಳನ್ನ ಏನ್ ಮಾಡ್ರೆ ಇಲ್ಲಿ ಬಳಸ್ತೀವಿ. ಹಂಗೇನೆ ಏನ್ ಅಂದ್ರ ಇಲ್ಲಿ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯನ್ನ ನಾವು ಏನ್ ಕರಿಬಹುದು ಅಂದ್ರ ಆರ್ಥಿಕ ಅಭಿವೃದ್ಧಿ ಅಂತ ಏನ್ ಮಾಡ್ತೀವಿ ಗುರುತಿಸಿ. ನೋಡಿ, ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಏನಪ್ಪ ಅಂದ್ರ ನಾವು ಆರ್ಥಿಕ ಅಭಿವೃದ್ಧಿ ಅಂತ ಗುರುತಿಸ್ತೇವೆ. ಹಂಗೇನೆ ಏನಪ್ಪಾ ಅಂದ್ರೆ ಈ ಆರ್ಥಿಕ ಅಭಿವೃದ್ಧಿ ಒಂದು ಸಂಕೀರ್ಣವಾಗಿರುವಂತಹ ವ್ಯವಸ್ಥೆಗಿದ್ದು ಸರಳವಾಗಿ ವ್ಯಾಖ್ಯಾನಿಸಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರೊಫೆಸರ್ ಮೇಯರ್ ಬಾಲ್ಡ್ವಿನ್ ಅವರ ಪ್ರಕಾರ, ಮೇಯರ್ ಮತ್ತು ಬಾಲ್ಡ್ವಿನ್ ಅವರ ಪ್ರಕಾರ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನ ದೀರ್ಘಾವಧಿವರೆಗೆ ಹೆಚ್ಚಳವಾಗುವಂತಹ ಒಂದು ಪ್ರಕ್ರಿಯೆ ಏನಂತ ಕರೆದಪ್ಪ ಅಂದ್ರೆ ಅಭಿವೃದ್ಧಿ ಅನ್ನೋ ಏನ್ ಮಾಡಿದ್ರು ಗುರುತಿಸಿ. ನೋಡಿ, ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ಡ್ವಿನ್ ಅವರು ಏನಂತ ಕರೆದ್ರು ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನ ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವಂತಹ ಒಂದು ಪ್ರಕ್ರಿಯೆ ಏನಂತ ಕರೆದಪ್ಪ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಅಂತ ಕರೆದ್ರು. ಈ ಆರ್ಥಿಕ ಅಭಿವೃದ್ಧಿ ಮೂರು ಅಂಶಗಳನ್ನ ಏನಪ್ಪಾ ಅಂದ್ರೆ ಒತ್ತಿ ಹೇಳ್ತಾ ಇತ್ತು. ಒಂದು ಪ್ರಕ್ರಿಯೆ ಆಗಿದೆ. ಎರಡನೇದು ನೈಜ ರಾಷ್ಟ್ರೀಯ ವರಮಾನದ ಹೆಚ್ಚಳ. ಮೂರು ಏನಪ್ಪಾ ಅಂದ್ರ ದೀರ್ಘಾವಧಿ ಹೆಚ್ಚಳ. ಅಂದ್ರ ಈ ಮೂರು ಅಂಶಗಳನ್ನ ಆಧರಿಸಿ ಆರ್ಥಿಕ ಅಭಿವೃದ್ಧಿ ಏನಾಗುತ್ತೆ ಒಳಗೊಂಡಿರ್ತದೆ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇಲ್ಲಿ ಒಂದು ಪ್ರಕ್ರಿಯೆ ಬಗ್ಗೆ ನೋಡ್ಬೇಕಾದ್ರೆ ಉತ್ಪಾದನೆಗಳ ಪೂರೈಕೆ ಮತ್ತು ಸರಕು ಸೇವೆಗಳಲ್ಲಿ ಆಗುವಂತ ಅಥವಾ ಬೇಡಿಕೆಯಲ್ಲಾಗುವಂತ ಒಂದು ಬದಲಾವಣೆಗಳನ್ನ ಏನ್ ಮಾಡ್ತಿದ್ರೆ ಸೂಚಿಸ್ತದೆ. ಉತ್ಪಾದನೆಗಳ ಪೂರೈಕೆ, ಹೊಸ ಸಂಪನ್ಮೂಲಗಳ ಶೋಧ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಬಂಡವಾಳ ಸಂಚಯನ, ಆನಂತರ ಏನಪ್ಪಾ ಅಂದ್ರ ಜನಸಂಖ್ಯಾ ಬೆಳವಣಿಗೆ, ಉತ್ತಮ ತಾಂತ್ರಿಕ ಕಾರಣಗಳಿಂದ ಏನಂದ್ರೆ ಬದಲಾವಣೆ ಆಗ್ತದೆ. ಹಂಗೇನ್ ಏನಪ್ಪಾ ಅಂದ್ರ ಜನಸಂಖ್ಯಾ ಬೆಳವಣಿಗೆ ಮತ್ತು ಅದರ ಲಕ್ಷಣಗಳ ಬೆಳವಣಿಗೆ ಏನಪ್ಪಾ ಅಂದ್ರೆ ಬದಲಾವಣೆ ಆಗಿರ್ಬೋದು, ವರಮಾನದ ಮಟ್ಟ ಆಗಿರ್ಬೋದು, ಅದರ ಹಂಚಿಕೆಯಲ್ಲಿ ಆಗಿರುವಂತಹ ಬದಲಾವಣೆ ಆಗಿರ್ಬೋದು, ಅಥವಾ ಜನರ ಅಭಿರುಚಿಯಲ್ಲಿರುವಂತಹ ಬದಲಾವಣೆಗಳು ಏನ್ ಮಾಡ್ತೈತಿ ಈ ಸರಕು ಸೇವೆಗಳ ಬೇಡಿಕೆಯಲ್ಲಿರುವಂತಹ ಬದಲಾವಣೆ ಏನ್ ಉಂಟಾಗ್ತೈತಿ. ಹಂಗಾಗಿ ಏನಪ್ಪಾ ಅಂದ್ರ ಈ ಬದಲಾವಣೆಗಳು ಏನಾಗ್ತದೆ ರಾಷ್ಟ್ರೀಯ ವರಮಾನದ ಹೆಚ್ಚಳಕ್ಕೆ ಏನ್ ಪೂರಕ ಆಗ್ತಾ ಅನ್ನೋ ವಿಚಾರವನ್ನು ತಿಳ್ಕೊಂಡಿದೀವಿ. ನೈಜ ರಾಷ್ಟ್ರೀಯ ವರಮಾನ ಅಂತಂದ್ರೆ ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸಿರುವಂತ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ಏನಪ್ಪಾ ಅಂದ್ರ ನೈಜ ರಾಷ್ಟ್ರೀಯ ವರಮಾನ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇಲ್ಲೇ ರಾಷ್ಟ್ರೀಯ ವರಮಾನ ಹೆಚ್ಚಾದಷ್ಟು ಅಭಿವೃದ್ಧಿ ಏನಾಗ್ತೈತಿ ಹೆಚ್ಚಾಗ್ತೈತಿ. ಹಾಗಾಗಿ ನೈಜ ಅನ್ನುವಂತ ಒಂದು ಪದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನೈಜ ಅನ್ನುವಂತ ಒಂದು ಪದ ಜನರ ಕೊಳ್ಳುವ ಶಕ್ತಿ ಏನ್ ಮಾಡ್ತದೆ ಬಿಂಬಿಸ್ತಾ ಇದೆ. ಸಮಯ ಕಳೆದ ಹಾಗೆ ಬೆಲೆಗಳು ಕೂಡ ನಮ್ಗೆ ಏನಾಗ್ತಂದ್ರ ಏರ್ತಾ ಇದಾವೆ. ಹಿಂಗಾಗಿ ಏನಂದ್ರ ಈ ಬೆಲೆ ಬದಲಾವಣೆಗೆ ವರಮಾನವನ್ನು ಹೊಂದಾಣಿಕೆ ಮಾಡಿದಾಗ ನೈಜ ವರಮಾನ ಅಥವಾ ಹಣದ ವಾಸ್ತವಿಕ ಸಾಮರ್ಥ್ಯ ಏನಾಗ್ತೈತಿ ದೊರಕ್ತದ. ಹಂಗಾಗಿ ಅಭಿವೃದ್ಧಿಯನ್ನು ಪೋಷಣೆ ಮಾಡುವಲ್ಲಿ ಬೆಲೆಗಳನ್ನ ಅಥವಾ ಬೆಲೆಗಳ ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಏನಂತಂದ್ರೆ ಅವಶ್ಯಕತೆ ಏನ್ ಮಾಡ್ತೀವಿ ಸೂಚಿಸ್ತದ. ಮೂರನೇದಾಗಿ ಏನ್ ನೋಡಿದ್ವಿ ಅಂದ್ರೆ ದೀರ್ಘಾವಧಿ ಹೆಚ್ಚಳ ನೋಡಿದ್ವಿ. ನೈಜ ವರಮಾನ ದೀರ್ಘಾವಧಿ ಪ್ರಕ್ರಿಯೆ ಆಗಿದ್ದು ಅಂದ್ರ 10 ವರ್ಷಗಳಾಗಿರ್ಬೋದು ಅಥವಾ ಅದಕ್ಕಿಂತ ಅಧಿಕ ಅವಧಿಯವರೆಗೆ ಕೂಡ ಹೆಚ್ಚಾಗ್ಬೇಕು. ಅಂದಾಗ ಏನಪ್ಪಾ ಅಂದ್ರ ಈ ದೀರ್ಘಾವಧಿ ಹೆಚ್ಚಳ ಅಭಿವೃದ್ಧಿ ಕಂಡುಬರ್ತದೆ. ಹಂಗಾಗಿ ಅಲ್ಪಾವಧಿ ಹೆಚ್ಚಳ ಏನ್ ಮಾಡ್ತಾರೆ ಅಭಿವೃದ್ಧಿಯನ್ನು ಪರಿಗಣನೆ ಮಾಡೋದಿಲ್ಲ. ಆದ್ರೆ ದೀರ್ಘಾವಧಿ ಹೆಚ್ಚಳವನ್ನು ಏನ್ ಮಾಡ್ತಂದ್ರ ಅಭಿವೃದ್ಧಿಯ ಪರಿಗಣನೆ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಹಂಗಾಗಿ ಬೇಡಿಕೆಯ ಸಂರಚನೆ ಮತ್ತು ಉತ್ಪಾದನೆಗಳ ಪೂರೈಕೆಯಲ್ಲಿ ಆಗುವಂತಹ ಒಂದು ಬದಲಾವಣೆ ಅದು ನಿರಂತರ ಪ್ರಕ್ರಿಯೆ ಆದಾಗ ಮಾತ್ರ ಅಭಿವೃದ್ಧಿ ಏನಾಗ್ತದೆ ದೀರ್ಘಾವಧಿ ಆಗ್ತದೆ ಅಂತ ವಿಚಾರ ತಿಳ್ಕೊಂಡಿದೀವಿ. ಪ್ರೊಫೆಸರ್ ಕೊಲಿನ್ ಕ್ಲಾರ್ಕ್ ಅವರ ಪ್ರಕಾರ ಏನಪ್ಪಾ ಅಂದ್ರ
ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಅಂತ ಏನ್ ಮಾಡಿದ್ರು ವಿವರಿಸಿದ್ರು. ಹಂಗಾಗಿ ಈ ಆರ್ಥಿಕ ಕಲ್ಯಾಣ ಜನರು ಬಳಸುವಂತ ಸರಕು ಸೇವೆಗಳ ಒಟ್ಟು ಮೊತ್ತವೇ ಆಗಿರ್ತದೆ ಅಂತಂದ್ರೆ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಆದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಾದ್ರೆ ಬಡತನದಂತ ಸಮಸ್ಯೆಗಳು ಕಡಿಮೆಯಾಗುವುದನ್ನು ಸೂಚಿಸ್ತದೆ. ಹಂಗಾಗಿ ಆ ಬಡತನದಂತ ಸಮಸ್ಯೆಗಳು ಕಡಿಮೆಯಾಗುವುದನ್ನ ಸೂಚಿಸುವುದರಿಂದ ಅಭಿವೃದ್ಧಿಯನ್ನ ದೀರ್ಘಾವಧಿಯವರೆಗೆ ನಿರಂತರವಾಗಿ ಬಡತನದ ಪ್ರಮಾಣ ಕಡಿಮೆ ಮಾಡಿ ಒಂದು ರಾಷ್ಟ್ರವನ್ನ ಸ್ವಪೋಷಕ ಬೆಳವಣಿಗೆಗೆ ಕೊಟ್ಟುವಂತ ಒಂದು ಪ್ರಯತ್ನಕ್ಕೆ ಏನಂತ ಕರಿಬಹುದು ಅಂದ್ರೆ ಅಭಿವೃದ್ಧಿ ಅಂತ ಕರಿಬಹುದು ಅಂತ ಪ್ರೊಫೆಸರ್ ಕಾಲಿನ್ ಅವರ ಅಭಿಪ್ರಾಯದಲ್ಲಿ ಏನಂತ ತಿಳ್ಕೊತೀವಿ. ಕಾಲಾಂತರದೊಳಗೆ ಏನಪ್ಪಾ ಅಂದ್ರ ಈ ಅಭಿವೃದ್ಧಿ ಉದ್ದೇಶಗಳು ಕೂಡ ವಿಸ್ತರಣೆಗೊಂಡಿದ್ದು. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರಯೋಜನ ತರುವಂತ ಒಳಗೊಳ್ಳುವಂತ ಅಭಿವೃದ್ಧಿಯನ್ನ ನಾವು ಏನ್ ಕಾಣ್ತೀವಿ. ಹಂಗಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಮತ್ತು ಪರಿಸರವನ್ನ ಮುಂದಿನ ಪೀಳಿಗೆಯವರಿಗಾಗಿ ಏನ್ ಮಾಡ್ತೀವಿ ಸಂರಕ್ಷಣೆ ಮಾಡಿ ಪ್ರಯೋಜನ ನೀಡುವಂತ ನಿರಂತರ ಅಭಿವೃದ್ಧಿ ಕುರಿತು ಮಾತಾಡ್ತಿದೀವಿ. ಅದರ ಉದ್ದೇಶ ಅಂದ್ರ ಅಭಿವೃದ್ಧಿ ಉದ್ದೇಶಗಳು ನೋಡಿದೀವಿ. ಏನಿದ್ದು ಅಂದ್ರೆ ಅಭಿವೃದ್ಧಿ ಉದ್ದೇಶಗಳು ವರಮಾನದ ಹೆಚ್ಚಳ, ಬಡತನ, ನಿರುದ್ಯೋಗ, ಅಸಮಾನತೆಗಳಲ್ಲಿ ಇಳಿಕೆ, ಪರಿಸರ ಸಂರಕ್ಷಣೆ ಅಷ್ಟೇ ಅಲ್ಲದೆ ಎಲ್ಲ ಜನರ ಕಲ್ಯಾಣವನ್ನು ಸಾಧಿಸುವುದೇ ಅಭಿವೃದ್ಧಿ ಉದ್ದೇಶಗಳನ್ನು ವಿಚಾರವನ್ನು ನಿನ್ನೆ ತಿಳ್ಕೊಂಡಿದ್ವಿ. ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಪ್ರಥಮ ಹಂತದಲ್ಲಿ ಅಮೆರಿಕ, ಕೆನಡಾ, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪ್ ರಾಷ್ಟ್ರಗಳು ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಪ್ರಥಮ ಹಂತದಲ್ಲಿ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳಾದ್ರೆ 1950ರ ನಂತರದಲ್ಲಿ ಸಿಂಗಾಪುರ್, ಹಾಂಗ್ಕಾಂಗ್, ಮಲೇಷಿಯಾ, ಚೀನಾ ಇವೆಲ್ಲಾ ರಾಷ್ಟ್ರಗಳ ವರಮಾನ ಏನಪ್ಪಾ ಅಂದ್ರ ದೀರ್ಘಾವಧಿಯ ಏರಿಕೆ ಕಂಡಿದ್ದರಿಂದ ಅವುಗಳನ್ನ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಅನಾಭಿವೃದ್ಧಿ ಅಂತಂದ್ರ ಹಿಂದುಳಿದಂತದ್ದು, ಅಭಿವೃದ್ಧಿ ಹೊಂದದೇ ಇರುವಂತಹ ನಿಶ್ಚಲ ಸ್ಥಿತಿಯನ್ನು ಏನಂತಂದ್ರ ಸೂಚಿಸ್ತದ. ಅನಾಭಿವೃದ್ಧಿ ದೇಶಗಳ ಲಕ್ಷಣಗಳು ಅಂತಂದ್ರ ಉತ್ಪಾದನೆ ಕಡಿಮೆ ಇದ್ದು ಜನಸಂಖ್ಯೆ ಏನಪ್ಪ ಅಪಾರವಾಗಿರೋದ್ರಿಂದ ತಲಾ ವರಮಾನ ಏನಕ್ಕೆ ಬಹಳಷ್ಟು ಕಡಿಮೆ ಇರ್ತದ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರ ಇಲ್ಲಿ ಉತ್ಪಾದನೆ ಕಡಿಮೆ ಇದ್ದು ಜನಸಂಖ್ಯೆ ಅಪಾರವಾಗಿರುವಂತ ತಲಾ ವರಮಾನ ಏನಪ್ಪ ಬಹಳಷ್ಟು ಕಡಿಮೆ ಇರೋದ್ರಿಂದ ಸಂಯುಕ್ತ ರಾಷ್ಟ್ರದ ಪ್ರಕಾರ ಅಮೆರಿಕ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪಿಯನ್ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನ ಹೊಂದಿರುವಂತ ರಾಷ್ಟ್ರಗಳೇ ಅನಾಭಿವೃದ್ಧಿ ರಾಷ್ಟ್ರಗಳು ಗುರುತಿಸ್ತೀವಿ. ನೋಡಿ ಯಾವ್ಯಾವ ಅಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಕಾರ ಅಂದ್ರೆ ಅಮೆರಿಕ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಪಶ್ಚಿಮ ಯುರೋಪಿಯನ್ ರಾಷ್ಟ್ರಗಳಿಗಿಂತ ಕಡಿಮೆ ನೈಜ ತಲಾ ವರಮಾನವನ್ನು ಯಾವ ರಾಷ್ಟ್ರ ಹೊಂದಿರ್ತಾವ ಅವೆಲ್ಲವೂ ಏನಪ್ಪಾ ಅಂದ್ರ ಅನಾಭಿವೃದ್ಧಿ ರಾಷ್ಟ್ರ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಮುಂದುವರೆದಂತ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಅಲ್ಲಿ ತಲಾ ವರಮಾನ ಏನ್ ಬಹಳಷ್ಟು ಏನಾಗ್ತೈತಿ ಕಡಿಮೆ ಇರ್ತೈತೆ ಅಂತ ವಿಚಾರ ಏನ್ ಮಾಡ್ತೀವಿ ಇಲ್ಲೇ ತಿಳ್ಕೊತೀವಿ. ಹಂಗಾಗಿ ಈ ರಾಷ್ಟ್ರಗಳು ಅಭಿವೃದ್ಧಿ ಹೊಂದಿರುವಂತಹ ಸಾಮರ್ಥ್ಯವನ್ನ ಮತ್ತು ಆ ದಿಶೆಯಲ್ಲಿ ಅವುಗಳ ಪ್ರಯತ್ನವನ್ನ ಗಮನಿಸಿ ಅವುಗಳನ್ನ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ವಿಶ್ವ ಬ್ಯಾಂಕ್ ಕೂಡ ಜಾಗತಿಕ ಅಭಿವೃದ್ಧಿಯ ವರದಿಗಳಲ್ಲಿ ಏನ್ ಮಾಡ್ತಪ್ಪ ಅಂದ್ರ ಅಧಿಕ, ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿರುವ ರಾಷ್ಟ್ರಗಳು ಅಂತ ಏನ್ ಮಾಡ್ತೀವಿ ವರ್ಗೀಕರಣ ಮಾಡ್ತು. ಮಧ್ಯಮ ಮತ್ತು ಕಡಿಮೆ ವರಮಾನ ಹೊಂದಿರುವಂತಹ ರಾಷ್ಟ್ರಗಳನ್ನ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಅಂತ ಕರೀತು. ಹಂಗಾಗಿ ಭಾರತ ಇವತ್ತೇನ್ಪರ ಅಭಿವೃದ್ಧಿ ಹೊಂದಿರುವಂತಹ ಒಂದು ಮುಂಚೂಣಿ ರಾಷ್ಟ್ರವಾಗ್ಯದ. 1990ರ ದಶಕದಲ್ಲಿ ಏನಂದ್ರೆ ವರಮಾನದಲ್ಲಿ ಏನಂದ್ರೆ ಗಣನೀಯ ಹೆಚ್ಚಳವನ್ನು ಅಂದ್ರೆ ಕಂಡದ. ಇನ್ನ ಅಭಿವೃದ್ಧಿ ಸೂಚಿಗಳನ್ನು ನೋಡಿದೀವಿ. ಅಭಿವೃದ್ಧಿ ಸೂಚಿಗಳು ಏನಂತಾರೆ ವರಮಾನ ಸೂಚಿಗಳನ್ನು ಗುರುತಿಸ್ತೀವಿ. ವರಮಾನ ಇಲ್ಲಿ ಏನಪ್ಪಾ ಅಂದ್ರ ರಾಷ್ಟ್ರೀಯ ವರಮಾನವಾಗಿದ್ದು ಇದು ರಾಷ್ಟ್ರದಲ್ಲಿ ವಾಸವಾಗಿರುವಂತ ಎಲ್ಲ ಜನರ ಒಟ್ಟು ವರಮಾನವ ಏನಪ್ಪಾ ಅಂದ್ರ ರಾಷ್ಟ್ರೀಯ ಆದಾಯ ಅಂತ ಗುರುತಿಸ್ತೀವಿ. ವರಮಾನ ಹೆಚ್ಚಾದಂತೆ ನಾವ್ ಏನ್ ಮಾಡ್ತೀವಿ ಅಂದ್ರ ಅಭಿವೃದ್ಧಿ ಮಟ್ಟ ಕೂಡ ಏನಂತಾರೆ ಹೆಚ್ಚಾಗ್ತೈತಿ. ಹಂಗಾಗಿ ವರಮಾನದ ಜೊತೆಗೇನೆ ಜನಸಂಖ್ಯೆ ಹೆಚ್ಚಳ ಕಂಡು ಬಂದ್ರೆ ಅಲ್ಲಿ ಆರ್ಥಿಕ ಪ್ರಗತಿಯ ವಾಸ್ತವಿಕ ಚಿತ್ರ ಏನಪ್ಪಾ ಅಂದ್ರ ಸಿಗೋದಿಲ್ಲ. ಸೊ ಹಂಗಾಗಿ ನಾವೇನಪ್ಪಾ ಅಂದ್ರ ಇಲ್ಲೇ ಈ ವಿಭಿನ್ನ ವರಮಾನ ಮತ್ತು ವಿಭಿನ್ನ ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಅಭಿವೃದ್ಧಿಯನ್ನು ಹೋಲಿಕೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ವರಮಾನ ಸೂಕ್ತ ಆಗೋದಿಲ್ಲ. ಹಂಗಾಗಿ ಏನಪ್ಪಾ ಅಂದ್ರ ಆ ಸಮಸ್ಯೆಯನ್ನು ಬಗೆಹರಿಸುವಂತ ಉದ್ದೇಶಕ್ಕಾಗಿ ತಲಾ ವರಮಾನವನ್ನು ಏನ್ ಮಾಡಿದ್ರು ಅಭಿವೃದ್ಧಿಯ ಮಾನದಂಡವಾಗಿ ಏನ್ ಮಾಡಿದ್ರು ಬಳಸಿದ್ರು. ತಲಾ ವರಮಾನ ಒಂದು ದೇಶದ ಜನರ ಸರಾಸರಿ ವರಮಾನವಾಗಿತ್ತು. ಅದನ್ನ ರಾಷ್ಟ್ರೀಯ ವರಮಾನವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗವಹಿಸಿದಾಗ ಬರುವಂತ ಸಂಖ್ಯೆನ ಏನಪ್ಪಾ ಅಂದ್ರ ತಲಾ ವರಮಾನ ಅಂತ ಗುರುತಿಸ್ತೀವಿ. ತಲಾ ವರಮಾನ ಏನಪ್ಪಾ ಅನ್ನೋದು ಜನಪ್ರಿಯ ಮಾನದಂಡವಾಗಿದ್ದರೂ ಕೂಡ ಜನರ ನಡುವಿನ ವರಮಾನ ಹಂಚಿಕೆ ಏನ್ ಮಾಡಂಗಿಲ್ಲ ಅಂದ್ರೆ ಅದು ತೋರಿಸುವುದಿಲ್ಲ. ಹಂಗೆ ಏನಪ್ಪಾ ಅಂದ್ರೆ ಅದು ಆಹಾರ, ವಸತಿ, ಶಿಕ್ಷಣ, ಆರೋಗ್ಯ, ಬೇರೆ ಬೇರೆ ಸಾಮಾಜಿಕ ಅಂಶಗಳ ಲಭ್ಯತೆ ಏನಪ್ಪಾ ಅಂದ್ರ ಪರಿಗಣನೆ ಮಾಡುದಿಲ್ಲ. ಹಂಗಾಗಿ ಏನಪ್ಪಾ ಅಂದ್ರೆ ಆರ್ಥಿಕ ಅಭಿವೃದ್ಧಿ ಸೂಕ್ತವಾಗಿ ಅಳೆಯಬಹುದಂತ ಪರ್ಯಾಯ ಮಾಪನ ರಚನೆ ತಜ್ಞರು ಏನ್ ಮಾಡಿದ್ರು ಅಂದ್ರ ಪ್ರಯತ್ನಿಸಿದಾರ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತದ್ದು. ಸೊ ಹಂಗಂತಂದ್ರೆ ಇವತ್ತು ನಾವು ಏನಪ್ಪಾ ಅಂದ್ರ ಈ ಮಾನವ ಅಭಿವೃದ್ಧಿ ಸೂಚಿಗಳನ್ನ ಏನಪ್ಪಾ ಅಂದ್ರ ನೋಡೋಣ. ಮಾನವ ಅಭಿವೃದ್ಧಿ ಸೂಚಿಗಳು ಏನಪ್ಪಾ ಅಂದ್ರ ಮುಖ್ಯವಾದಂತ ಉದ್ದೇಶ ಅಂದ್ರ ಆರ್ಥಿಕ ಪ್ರಗತಿಯ ಮುಖ್ಯವಾಗಿರುವಂತ ಉದ್ದೇಶ ಏನು ಅಂದ್ರೆ ಜನರ ಕಲ್ಯಾಣವನ್ನ ಹೆಚ್ಚಿಸುವುದಾಗಿದೆ. ನೋಡಿ, ಆರ್ಥಿಕ ಪ್ರಗತಿಯ ಮುಖ್ಯವಾದಂತ ಉದ್ದೇಶ ಯಾಕೆ ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು, ಯಾಕೆ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರೆ ಜನರ ಕಲ್ಯಾಣವನ್ನು ಏನ್ ಮಾಡ್ಬೇಕಂದ್ರೆ ಹೆಚ್ಚಿಸುವುದಾಗಿದೆ ಅನ್ನೋ ವಾಸ್ತವಿಕ ಅಂಶ ಏನ್ ಮಾಡ್ಬೇಕು ಇವತ್ತು ಒಪ್ಕೋಬೇಕಾಗಿದೆ. ಹಂಗಾಗಿ ಅಭಿವೃದ್ಧಿ ಏನಪ್ಪಾ ಅಂದ್ರೆ ಜನರಿಗೆ ಗಣತೆಯುತ ಜೀವನ ನಡೆಸಲಿಕ್ಕೆ, ಅಭಿವೃದ್ಧಿ ಅನ್ನೋಂಥದ್ದು ಏನಪ್ಪಾ ಅಂದ್ರೆ ಜನರಿಗೆ ಗಣತೆಯುತ ಜೀವನ ನಡೆಸಲಿಕ್ಕೆ ಸಹಾಯ ಮಾಡಬೇಕು.
ಕನಿಷ್ಠ ಅವಶ್ಯಕತೆಗಳಾಗಿರುವಂತಹ ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಶುದ್ಧವಂತ ಕುಡಿಯುವ ನೀರು, ಶುದ್ಧವಂತ ಗಾಳಿ ಮತ್ತು ಸ್ವಚ್ಛ ಪರಿಸರದ ಒದಗಿಸುವಿಕೆಯನ್ನು ಏನ್ ಮಾಡುತ್ತೆ ಸೂಚಿಸ್ತಾ ಇದೆ. ಏನಂದ್ರೆ ಅಭಿವೃದ್ಧಿ ಜನರಿಗೆ ಘನತೆಯುತ ಜೀವನ ನಡೆಸಲಿಕ್ಕೆ ಅಂತ ಸಹಾಯ ಮಾಡಬೇಕು. ಕನಿಷ್ಠ ಅವಶ್ಯಕತೆಗಳಾಗಿರುವಂತಹ ಆಹಾರ, ವಸತಿ, ಬಟ್ಟೆ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಭದ್ರತೆ, ಶುದ್ಧ ಕುಡಿಯುವ ನೀರು, ಶುದ್ಧ ಗಾಳಿ ಮತ್ತು ಸ್ವಚ್ಛ ಪರಿಸರದ ಒದಗಿಸುವಿಕೆ ಏನ್ ಮಾಡುತ್ತೆ ಸೂಚಿಸ್ತಾ ಇದೆ. ಇವೆಲ್ಲ ವರಮಾನದ ಹೆಚ್ಚಳದಿಂದ ಮಾತ್ರ ಏನ್ತಾರೆ ಇವೆಲ್ಲ ಸಾಧ್ಯವಾಗದಿರಬಹುದು. ಹಾಗಾದರೆ ಅಮರ್ತ್ಯ ಸೇನ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞರ ಪ್ರಕಾರ, ಅಮರ್ತ್ಯ ಸೇನ್ ಎನ್ನುವಂತ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಅವರ ಚಿಂತನೆಗಳನ್ನು ಬಳಸಿಕೊಂಡಿರುವಂತಹ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರ ಇರುವಂತಹ ಮೆಹಬೂಬ್ ಉಲ್ಲಕ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಮಾನವರು ಘನತೆಯುತ ಜೀವನ ನಡೆಸಲು ಬೇಕಾಗಿರುವ ಮಹತ್ವದ ಅಂಶಗಳನ್ನ ಸುದೀರ್ಘವಾಗಿರುವಂತಹ ಆರೋಗ್ಯಯುತ ಜೀವನ ನಡೆಸುವುದು, ಜ್ಞಾನವಂತರಾಗುವುದು ಮತ್ತು ಜೀವನಕ್ಕೆ ಅವಶ್ಯವಿರುವಂತಹ ಕನಿಷ್ಠ ಸೌಲಭ್ಯಗಳನ್ನ ಖರೀದಿಸುವಂತಹ ಅವಶ್ಯವಿರುವಂತಹ ವರಮಾನದ ಪ್ರಮಾಣ ಹೊಂದುವುದಂತ ಏನ್ ಮಾಡ್ತಾರೆ ತಿಳಿಸಿಕೊಡ್ತಾರ. ಅದನ್ನೇ ಏನಂತಂದ್ರೆ ಅಮರ್ತ್ಯ ಸೇನ್ ಅಂತ ಹೇಳಿದ್ರು, ಮಾನವ ಅಭಿವೃದ್ಧಿ ಅಂತ ಕರೆದ್ರು. ಅಮರ್ತ್ಯ ಸೇನ್ ಅವರ ಚಿಂತನೆಗಳನ್ನ ಬಳಸಿಕೊಂಡಿರುವಂತಹ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರ ಇರುವಂತಹ ಮೆಹಬೂಬ್ ಉಲ್ಲಕರ್ ಅವರು ಮಾನವರು ಘನತೆಯುತ ಜೀವನ ನಡೆಸುವುದು, ಜ್ಞಾನವಂತರಾಗುವುದು ಮತ್ತು ಜೀವನಕ್ಕೆ ಅವಶ್ಯವಿರುವಂತಹ ಕನಿಷ್ಠ ಸೌಲಭ್ಯಗಳನ್ನ ಖರೀದಿಸಲು ಅವಶ್ಯವಿರುವಂತಹ ವರಮಾನದ ಪ್ರಮಾಣ ಹೊಂದುವುದು ಅಂತ ಏನ್ ಮಾಡ್ತಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನ ಅಮರ್ತ್ಯ ಸೇನ್ ಅವ್ರು ಏನಂತ ಕರೆದ್ರಪ್ಪ ಅಂದ್ರೆ ಮಾನವ ಅಭಿವೃದ್ಧಿ ಅಂತ ಕರೆದ್ರು. ಹಂಗಾಗಿ ಅಮರ್ತ್ಯ ಸೇನ್ ಅವರ ಪ್ರಕಾರ ಮಾನವನ ಸಾಮರ್ಥ್ಯಗಳನ್ನ ವಿಸ್ತರಿಸುವಂತ ಪ್ರಕ್ರಿಯೆನೇ ಮಾನವ ಅಭಿವೃದ್ಧಿ. ನೋಡಿ, ಅಮರ್ತ್ಯ ಸೇನ್ ಅವರ ಪ್ರಕಾರ ಮಾನವನ ಸಾಮರ್ಥ್ಯಗಳನ್ನ ವಿಸ್ತರಿಸುವಂತ ಪ್ರಕ್ರಿಯೆನೇ ಮಾನವ ಅಭಿವೃದ್ಧಿ ಅಂತ ಹೇಳ್ತಾರ. ಹಂಗಾಗಿ ಮಾನವ ಬಳಸುವಂತ ಸಾಮರ್ಥ್ಯಗಳೇನು, ಯಾವ್ಯಾವ ಸಾಮರ್ಥ್ಯಗಳನ್ನು ಬಳಸ್ತಾರ ಮಾನವ? ಆರೋಗ್ಯ, ಶಿಕ್ಷಣ, ವರಮಾನ. ನೋಡಿ, ಮಾನವ ಬಯಸುವಂತಹ ಪ್ರಮುಖ ಸಾಮರ್ಥ್ಯಗಳು ಯಾವುವು ಅಂತಂದ್ರೆ ಆರೋಗ್ಯ, ಶಿಕ್ಷಣ ಮತ್ತು ವರಮಾನ. ಇವನ್ನೆಲ್ಲ ಇಟ್ಕೊಂಡು ಹಾಗಾದ್ರೆ ಮಾನವ ಅಭಿವೃದ್ಧಿಯನ್ನು ಹೇಗೆ ಅಳೆಯುವುದು? ಎಸ್, UNDP ಅವರ ಪ್ರಕಾರ ನೋಡಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಕಾರ ಈ ಮೇಲ್ಕಂಡಂತ ಚಿಂತನೆಗಳನ್ನ ಬಳಸಿಕೊಂಡು ಮಾನವ ಅಭಿವೃದ್ಧಿ ಸೂಚ್ಯಂಕ ಅನ್ನುವಂತ ಹೊಸ ಮಾನದಂಡವನ್ನ ರಚನೆ ಮಾಡಿ ರಾಷ್ಟ್ರಗಳ ಪ್ರಗತಿಯನ್ನ ಮಾಪನ ಮಾಡ್ತಾ ಇದೆ. ನೋಡಿ, ಏನ್ ಮಾಡ್ತಾ ಇದೆಪ್ಪ ಅಂದ್ರೆ ಪ್ರಮುಖ ಸಾಮರ್ಥ್ಯಗಳನ್ನ ಅಳೆಯಬಹುದಾದಂತಹ ಸೂಚಿಗಳನ್ನ ಬಳಸಿ, ನೋಡಿ ಕೆಲವೊಂದಿಷ್ಟು ಸಾಮರ್ಥ್ಯಗಳನ್ನ ಅಳೆಯಬಹುದಾಗಿರುವಂತಹ ಸೂಚಿಗಳನ್ನ ಬಳಸಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ರಚನೆ ಮಾಡಲಾಗಿದೆ. ಏನ್ ಮಾಡಿದ್ದಾರೆ? ಆರೋಗ್ಯವನ್ನ ವ್ಯಕ್ತಿಗಳ ಜೀವಿತಾವಧಿ, ವ್ಯಕ್ತಿಗಳ ಜೀವಿತಾವಧಿ, ಶಿಕ್ಷಣವನ್ನ ಸಾಕ್ಷರತೆ ಮತ್ತು ಖರೀದಿಸುವ ಶಕ್ತಿಯನ್ನ ತಲಾ ವರಮಾನ ಬಳಸಿ ಏನ್ ಮಾಡ್ತಾರೆ ಅಂದ್ರೆ ಅಳೆಯಲಾಗ್ತಾ ಇದೆ. ಹಂಗಂತಂದ್ರ ನಾವು ನಿನ್ನೆ ದಿವಸ ನೋಡಿದೀವಿ ಈ ಒಂದು ಚಾರ್ಟ್ ಮೂಲಕ ಏನಂತಾರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್, ಹೆಲ್ತ್ ಅಂದ್ರೆ ಹೆಲ್ತ್ ಅನ್ನ ಆರೋಗ್ಯವನ್ನು ಏನ್ ಮಾಡ್ತೀವಿ ಅಂದ್ರೆ ಜೀವಿತಾವಧಿ ಮೇಲೆ, ವ್ಯಕ್ತಿಗಳ ಜೀವಿತಾವಧಿ ಮೇಲೆ ಏನ್ ನಿರೀಕ್ಷೆ ಮಾಡ್ತೀವಿ. ಶಿಕ್ಷಣವನ್ನು ಏನ್ ಮಾಡ್ತೀವಿ ಅಂದ್ರೆ ಅವರು ಪಡೆದುಕೊಳ್ಳುವಂತಹ ಸಾಕ್ಷರತೆ ಪ್ರಮಾಣವನ್ನು ಆಧರಿಸಿ, ಅಂದ್ರ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಖರೀದಿ ಶಕ್ತಿನ ಏನ್ ಮಾಡ್ತಿದ್ರೆ ತಲಾ ವರಮಾನದ ಮೇಲೆ ಬಳಸ್ತೀವಿ. ಲಿವಿಂಗ್ ಸ್ಟ್ಯಾಂಡರ್ಡ್, ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದೀವಿ. ಹಂಗಾಗಿ ನಿರೀಕ್ಷಿತ ಜೀವಿತಾವಧಿ ಒಂದು ದೇಶದಲ್ಲಿರುವಂತ ಜನರು ಜೀವಿಸುವಂತ ಸರಾಸರಿ ಆಯಸ್ಸಾಗಿದೆ. ನಿರೀಕ್ಷಿತ ಜೀವಿತಾವಧಿ ಏನಾಗಿತ್ತು ಅಂದ್ರೆ ಒಂದು ದೇಶದಲ್ಲಿರುವಂತಹ ಜನರು ಜೀವಿಸುವಂತ ಸರಾಸರಿ ಆಯಸ್ಸಾಗಿದೆ. ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯ, ಸ್ವಚ್ಛ ಪರಿಸರ ಇವುಗಳ ಲಭ್ಯತೆ ಕೂಡ ನಿರೀಕ್ಷಿತ ಜೀವಿತಾವಧಿ ಮಾಡುತ್ತೆ ನಿರ್ಧರಿಸ್ತದೆ. ನೋಡಿ, ನಿರೀಕ್ಷಿತ ಜೀವಿತಾವಧಿ ಅಂತ ಒಂದು ದೇಶದಲ್ಲಿರುವಂತಹ ಜನರು ಜೀವಿಸುವಂತ ಸರಾಸರಿ ಆಯಸ್ಸನ್ನು ಅವಲಂಬಿಸಿದ್ದು ಪೌಷ್ಟಿಕ ಆಹಾರ, ಆರೋಗ್ಯ ಮತ್ತು ನೈರ್ಮಲ್ಯ, ಸ್ವಚ್ಛ ಪರಿಸರ ಇವುಗಳ ಲಭ್ಯತೆಯ ನಿರೀಕ್ಷಿತ ಜೀವಿತಾವಧಿ ಮಾಡುತ್ತೆ ನಿರ್ಧಾರ ಮಾಡ್ತೈತಿ. ಶಿಕ್ಷಣದ ಮಟ್ಟ ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದ್ದು, ನಾವು ಪಡೆದುಕೊಳ್ಳುವಂತಹ ಶಿಕ್ಷಣದ ಮಟ್ಟ ಏನಪ್ಪ ಅಂದ್ರೆ ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದ್ದು, ರಾಷ್ಟ್ರದ ಶಿಕ್ಷಣದ ಸಾಧನೆಯನ್ನ ಏನ್ ಮಾಡ್ತೀವಿ ಅಂದ್ರೆ 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ರಾಷ್ಟ್ರದ ಶಿಕ್ಷಣದ ಸಾಧನೆಯನ್ನು ಏನಪ್ಪ ಅಂದ್ರೆ 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಹಾಗೂ ಕೇವಲ 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿರುವಂತಹ ಶಿಕ್ಷಣದ ಅವಧಿ ಅಷ್ಟೇ ಅಲ್ಲ, 5 ವರ್ಷದ ಮಕ್ಕಳು ಪಡೆಯಬಹುದಾದ ಶಿಕ್ಷಣದ ಅವಧಿಯನ್ನು ಬಳಸಿ ಏನ್ ಮಾಡ್ತಾರೆ ಅಂದ್ರೆ ಮಾಪನ ಮಾಡಲಾಗ್ತದೆ. ತಲಾ ವರಮಾನವನ್ನ
ಬಳಸಿ ಏನಪ್ಪ ಅಂದ್ರೆ ಜೀವನ ಮಟ್ಟವನ್ನು ಅಳಿತಾ ಇದ್ದೇವೆ. ಈ ರೀತಿ ಏನಪ್ಪ ಅಂದ್ರ 3 ಸೂಚಿಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಂಕ. ಯಾವ್ಯಾವು? ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣದ ಮಟ್ಟ ಮತ್ತು ತಲಾವಾರಮಾನ, ಇವೆಲ್ಲವೂ ಕೂಡ ಏನಂತಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕವಾಗಿದೆ ಅಂತ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಹಾಗಾದ್ರೆ ಮಾನವ ಅಭಿವೃದ್ಧಿಯ ಪ್ರಗತಿಯನ್ನು ನೋಡ್ಬೇಕಾದ್ರೆ ಸೊ ಈ ರೀತಿಯಾಗಿ ಏನ್ ಮಾಡ್ತಿದ್ರೆ ನಿರೀಕ್ಷಿತ ಜೀವಿತಾವಧಿ, ಪಡೆದಿರುವಂತಹ ಸಾಕ್ಷರತಾ ಮಟ್ಟ, ಪಡೆದಿರುವಂತಹ ತಲಾವರ್ಮಾನವನ್ನು ಬಳಸಿಕೊಂಡು ಲೆಕ್ಕ ಹಾಕಿದಾಗ ನಾವು ಹಾಕಿರುವಂತಹ ಸೂಚ್ಯಂಕವನ್ನು ಬಳಸಿಕೊಂಡು ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಸೂಚಿಯ ಪ್ರಗತಿಯನ್ನ ಅಲ್ಲದೆ ಒಟ್ಟಾರೆ ಸೂಚ್ಯಂಕದ ಪ್ರಗತಿಯನ್ನು ಕೂಡ ಏನಪ್ಪಾ ನಾವು ತಳಿಬಹುದು. ಏನಂತ ತಳಿಬಹುದು? ರಾಷ್ಟ್ರಗಳ ನಡುವಿನ ಮಾನವ ಅಭಿವೃದ್ಧಿಯ ಪ್ರಗತಿಯ ತುಲನೆಯನ್ನು ಮಾಡಲಿಕ್ಕೆ ಸಾಧ್ಯವಿದೆ. ರಾಷ್ಟ್ರಗಳ ನಡುವಿನ ಮಾನವ ಅಭಿವೃದ್ಧಿಯ ಪ್ರಗತಿಯನ್ನು ಕೂಡ ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ 2014ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ 2014ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಪ್ಪಾ ಅಂದ್ರೆ 0.586 ಯಾವಾಗ? 2014ರಲ್ಲಿ 2014 ಏನಪ್ಪಾ ಅಂದ್ರ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಪ್ಪಾ ಅಂದ್ರೆ ಭಾರತದ್ದು 0.586 ಇತ್ತು. ಲೆಕ್ಕ ಹಾಕಲಾಗಿರುವಂತ 187 ರಾಷ್ಟ್ರಗಳ ಪೈಕಿ ಎಷ್ಟನೇ ಸ್ಥಾನದಲ್ಲಿತ್ತು? 135ನೇ ಸ್ಥಾನದಲ್ಲಿತ್ತು. ಭಾರತ ಏನ್ ಮಾಡ್ತಂದ್ರೆ UNDP ವರ್ಗೀಕರಣದ ಅನುಸಾರವಾಗಿ ವಿಶ್ವಸಂಸ್ಥೆ ಏನ್ ಮಾಡ್ತು? ವರ್ಗೀಕರಣ ಮಾಡಿರುವಂತಹ ಒಂದು ಅನುಸಾರವಾಗಿ ಏನಂದ್ರೆ ಮಧ್ಯಮ ಮಟ್ಟದ ಮಾನವ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಸಮೂಹಗಳಿಗೆ ಏನಂದ್ರೆ ಬರ್ತಾ ಇದೆ ನೋಡಿ. 2014ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಪ್ಪಾ ಅಂದ್ರೆ 0.586 ಇತ್ತು. 187 ರಾಷ್ಟ್ರಗಳ ಪೈಕಿ ಏನಪ್ಪಾ ಎಷ್ಟನೇ ಸ್ಥಾನದಲ್ಲಿತ್ತು? 135ನೇ ಸ್ಥಾನದಲ್ಲಿತ್ತು. UNDP ವರ್ಗೀಕರಣದ ಅನುಸಾರವಾಗಿ ಭಾರತ ಏನ್ ಮಾಡಿತ್ತು? ಮಧ್ಯಮ ಮಟ್ಟದ ಮಾನವ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಸಮೂಹಗಳಿಗೆ ಏನಪ್ಪಾ ಬರ್ತಾ ಇದೆ. ಇನ್ನು ಎರಡನೇ ಚಿತ್ರದಲ್ಲಿ ಏನ್ ಬಂದು ತೋರಿಸಿರುವಂತೆ ನೋಡಿ, 2012ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ 0.554 ಇತ್ತು. 186 ರಾಷ್ಟ್ರಗಳ ಪೈಕಿ ಎಷ್ಟನೇ ಸ್ಥಾನದಲ್ಲಿತ್ತು? 136ನೇ ಸ್ಥಾನದಲ್ಲಿತ್ತು. ಇಲ್ಲಿದೆ ನೋಡಿ ಚಿತ್ರದಲ್ಲಿ. 2012ರಲ್ಲಿ ಭಾರತದ ಮಾನವ ಅಭಿವೃದ್ಧಿ ಸೂಚ್ಯಂಕ 0.554 ಇತ್ತು. 186 ರಾಷ್ಟ್ರಗಳ ಪೈಕಿ ಏನಪ್ಪ 136ನೇ ಸ್ಥಾನದಲ್ಲಿತ್ತು. ಈ ಸೂಚ್ಯಂಕ ಏನ್ ಮಾಡ್ತಂದ್ರ 0.554ರ ಮೌಲ್ಯ 65.8 ವರ್ಷಗಳ ನಿರೀಕ್ಷಿತ ಜೀವಿತಾವಧಿಯನ್ನ, ಈ ಒಂದು ಸೂಚ್ಯಂಕದ ಅವಧಿ ನೋಡಿ 0.554ರ ಮೌಲ್ಯ 65.8 ವರ್ಷಗಳ ನಿರೀಕ್ಷಿತ ಜೀವಿತಾವಧಿಯನ್ನ, 4.4 ವರ್ಷಗಳ ಸರಾಸರಿ ಶಾಲಾ ಕಲಿಕೆ ಅವಧಿಯನ್ನ ಹಾಗೂ 3,203 ರೂಪಾಯಿಗಳ ತಲಾವರ್ಮಾನದ ಸರಾಸರಿ ಫಲಿತವಾಗಿದೆ. ಏನ್ ಕೊಟ್ಟಿದ್ದಾರೆ ನೋಡ್ರಿ 2012ರೊಳಗ 0.554ರ ಮೌಲ್ಯ ಎಷ್ಟು ವರ್ಷಗಳ ನಿರೀಕ್ಷಿತ ಜೀವಿತಾವಧಿಯನ್ನು ಕೊಡ್ತು? 65.8ರಷ್ಟು ನಿರೀಕ್ಷಿತ ಜೀವಿತಾವಧಿಯನ್ನು ಕೊಡ್ತು. ತಲಾವರ್ಮಾನ ಎಷ್ಟಿತ್ತು? 3,203 ಇತ್ತು. ಸರಾಸರಿ ಶಾಲಾ ಕಲಿಕೆ ಅವಧಿ ಎಷ್ಟಿತ್ತು? 4.4 ಇತ್ತು. 1980 ಮತ್ತು 2012ರ ಅವಧಿಯೊಳಗೆ ಭಾರತದ ಮಾನವ ಅಭಿವೃದ್ಧಿಯ ಎಲ್ಲ ಅಂಶಗಳು ಸುಧಾರಣೆ ಹೊಂದಿದ್ದು ನೋಡಿ. 1980ರಿಂದ 2012ರ ಅವಧಿಯೊಳಗೆ ಭಾರತದ ಅಭಿವೃದ್ಧಿಯ ಅಂದ್ರೆ ಭಾರತದಲ್ಲಿ ಮಾನವ ಅಭಿವೃದ್ಧಿಯ ಎಲ್ಲ ಅಂಶಗಳು ಏನು ಸುಧಾರಣೆ ಹೊಂದಿದ್ದು? ಭಾರತದ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕ, ಭಾರತದ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕ 0.334ದಿಂದ 0.554 ಏನಾಗಿದೆ ಅಂದ್ರೆ ಏರಿಕೆಯಾಗಿದೆ. ಯಾವ ಅವಧಿಯಲ್ಲಿ? 1980 ಮತ್ತು 2012ರ ಅವಧಿಯಲ್ಲಿ. ಇಲ್ಲಿ ಮಾನವ ಅಭಿವೃದ್ಧಿ ಎಲ್ಲಾ ಒಂದು ಅಂಶಗಳೇನು ಸುಧಾರಣೆ ಹೊಂದಿದ್ದು ಅಂದ್ರೆ 1980ರಿಂದ 2012ರ ಅವಧಿಯೊಳಗೆ ಮಾನವ ಅಭಿವೃದ್ಧಿ ಎಲ್ಲ ಅಂಶಗಳು ಸುಧಾರಣೆ ಹೊಂದಿದ್ದು. ಭಾರತದ ಒಟ್ಟಾರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಪ್ಪ 0.334ರಿಂದ 0.554 ಏನಪ್ಪಾ ಅಂದ್ರೆ ಏರಿಕೆಯಾಗಿದ್ದು. ಮೊದಲ 10 ರಾಷ್ಟ್ರಗಳ ಸಾಧನೆ ಗಮನಿಸಿದಾಗ ಭಾರತ ಏನಪ್ಪ ಅಂದ್ರೆ ಇನ್ನೂ ಸಾಧಿಸಬೇಕಾಗಿದೆ ಏನಪ್ಪ ಬಹಳಷ್ಟು ಇದೆ. ಹಾಗಾದ್ರೆ ಆ ಮೊದಲ 10 ರಾಷ್ಟ್ರಗಳ ಸಾಧನೆ ಎಲ್ಲಿದೆ ನೋಡಿ? ಟಾಪ್ 10 ರಾಷ್ಟ್ರಗಳು ನೋಡ್ರಿ. 2012ರಲ್ಲಿ ಇರುವಂತಹ ಟಾಪ್ 10 ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನದಲ್ಲಿ ಇರುವಂತದ್ದು ಯಾವ್ದು ಅಂದ್ರೆ ನಾರ್ವೆ 0.955. ಎರಡನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ 0.938. USA 0.937. ನೆದರ್ಲ್ಯಾಂಡ್ 0.921. ಜರ್ಮನಿ 0.920. ನ್ಯೂಜಿಲೆಂಡ್
0.919, ಸ್ವೀಡನ್ 0.916, ಐರ್ಲೆಂಡ್ 0.916, ಸ್ವಿಟ್ಜರ್ಲ್ಯಾಂಡ್ 0.913, ಜಪಾನ್ 0.912. ಇದನ್ನೇ ನೋಡ್ರಿ 1980 ಇರುವಂತ 0.334 ಇರುವಂತ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ 2012ಕ್ಕೆ ಎಷ್ಟಾಯ್ತು? 0.554 ಎಷ್ಟು ಹೆಚ್ಚಾಯ್ತು? ಎಷ್ಟನೇ ರ್ಯಾಂಕ್? 186 ರಾಷ್ಟ್ರಗಳ ಪೈಕಿ 136 ರ್ಯಾಂಕ್ ಏನ್ ಮಾಡ್ತೀವಿ ಪಡ್ಕೊಂತು. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರ ಮಾನವ ಅಭಿವೃದ್ಧಿ ಪ್ರಗತಿಯನ್ನು ಏನ್ ಮಾಡ್ತೀವಿ ಸೂಚಿಸ್ತಾ ಇದೆ. ಸೊ ನೆಕ್ಸ್ಟ್ ಲಿಂಗ ಅಭಿವೃದ್ಧಿ ಸೂಚ್ಯಂಕ. ಎಸ್, ಲಿಂಗ ಅಭಿವೃದ್ಧಿ ಸಂಬಂಧಿ ಅಥವಾ ಲಿಂಗ ಸಂಬಂಧಿ ಅಭಿವೃದ್ಧಿ ನೋಡ್ಬೇಕಾದ್ರೆ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಕೇವಲ ಪುರುಷರಷ್ಟೇ ಪಾಲ್ಗೊಂಡ್ರೆ ಸಾಲದು. ಅದರಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯ ಪಾತ್ರವು ಕೂಡ ಬಹಳಷ್ಟು ಮಹತ್ವದ್ದಾಗಿದೆ. ನೋಡಿ, ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಏನಪ್ಪಾ ಅಂದ್ರೆ ಪುರುಷರಷ್ಟೇ, ಮಹಿಳೆಯರ ಪಾತ್ರವು ಕೂಡ ಏನಂದ್ರೆ ಬಹಳಷ್ಟು ಮಹತ್ವದ್ದಾಗಿದೆ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರೆ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಹಿಳೆ ಕೂಡ ಏನಂತಂದ್ರೆ ಒಳಗೊಳ್ಳಬೇಕಾಗಿದೆ. ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತ ಮಹಿಳೆಯರು ಇವತ್ತ ಆರ್ಥಿಕ ವ್ಯವಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ದುಡಿಯುವಂತ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ನೋಡಿ, ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಮಹಿಳೆ ಪಾತ್ರ ಮಹತ್ವದ್ದು. ಯಾಕಂದ್ರೆ ಜನಸಂಖ್ಯೆಯಲ್ಲಿ ಅರ್ಧದಷ್ಟಿರುವಂತ ಮಹಿಳೆಯರು, ಇವತ್ತು ನಮ್ಮ ದೇಶದಲ್ಲಿರುವಂತ 121 ಕೋಟಿ ಜನಸಂಖ್ಯೆ ಏನಿದೆ, ಆ ಜನಸಂಖ್ಯೆ ಅರ್ಧದಷ್ಟು ಯಾರು ಅಂದ್ರೆ ಮಹಿಳೆಯರಿದಾರ. ಆ ಮಹಿಳೆಯರು ಅರ್ಥವ್ಯವಸ್ಥೆ ಎಲ್ಲಾ ಕ್ಷೇತ್ರಗಳಲ್ಲಿ, ಇವತ್ತು ಕೃಷಿ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಅಥವಾ ಸೇವಾ ವಲಯ ಆಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ದುಡಿಯುವಂತ ಒಂದು ಸಾಮರ್ಥ್ಯ ಏನಪ್ಪ ಅಂದ್ರ ಹೊಂದಿದ್ದಾರೆ. ಅವರಿಗೆ, ಯಾರಿಗೆ? ಮಹಿಳೆಯರಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಸಮಾನತೆಯನ್ನು ಒದಗಿಸಿಕೊಡಬೇಕಾಗಿದ್ದು ಕೂಡ ನಾಗರಿಕ ಸಮಾಜದ ಕರ್ತವ್ಯವಾಗಿದೆ. ಯಾಕಂದ್ರೆ ಮಹಿಳೆ ಎಲ್ಲಾ ಕ್ಷೇತ್ರಗಳಲ್ಲಿ ದುಡಿಯುವಂತ ಸಾಮರ್ಥ್ಯವನ್ನು ಪಡೆದಿದ್ದರಿಂದಾಗಿ ಮಹಿಳೆಗೆ ಬೇಕಾಗಿರುವಂತಹ ಸವಲತ್ತುಗಳು ಏನಪ್ಪಾ ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯ ಸಮಾನತೆ ಒದಗಿಸಿಕೊಡ್ಬೇಕಾಗಿದ್ದು ಯಾವ್ದಪ್ಪ ಅಂದ್ರೆ ನಾಗರಿಕ ಸಮಾಜದ ಒಂದು ಕರ್ತವ್ಯ ಆಗಿದೆ. ಹಂಗಾಗಿ ಏನಪ್ಪಾ ಅಂದ್ರೆ ಭಾರತದ ಸಂವಿಧಾನವು ಕೂಡ ಮಹಿಳೆಯರಿಗೆ ಪುರುಷರಷ್ಟೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಅವಕಾಶಗಳನ್ನು ನೀಡಿದೆ. ನೋಡಿ, ನಮ್ಮ ದೇಶದ ಸಂವಿಧಾನ ಮಹಿಳೆಯರಿಗೂ ಕೂಡ ಪುರುಷರಷ್ಟೇ ಸ್ವಾತಂತ್ರ್ಯ, ಸಮಾನತೆ ಮತ್ತು ಅವಕಾಶಗಳನ್ನು ನೀಡಿದೆ. ಆ ನಿಟ್ಟಿನಲ್ಲಿ ಮಹಿಳೆಯರ ವಿರುದ್ಧ ಇನ್ನೂ ಹಲವಾರು ಬಗೆಯ ತಾರತಮ್ಯಗಳನ್ನಷ್ಟೇ ಅಲ್ಲದೆ ಹಿಂಸೆಯ ಘಟನೆಗಳು ಕೂಡ ಮೇಲಿಂದ ಮೇಲೆ ಇವತ್ತು ನಡೀತಿದಾವೆ. ದಿನಂಪ್ರತಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಡೀತದೆ ಗಮನಿಸ್ತಾ ಇದ್ದೀವಿ. ನಾವು ಪುರುಷರಷ್ಟೇ ಸಮಾನತೆಯನ್ನು ಕೊಟ್ಟಿದ್ದೇವೆ, ಸ್ವಾತಂತ್ರ್ಯ ಕೊಟ್ಟಿದ್ದೇವೆ, ಅವಕಾಶ ನೀಡಿದ್ದೇವೆ. ಆದರೂ ಕೂಡ ಮಹಿಳೆಯರ ವಿರುದ್ಧ ಹಲವಾರು ತಾರತಮ್ಯಗಳು ನಡೀತಾ ಇದ್ದಾವೆ. ಮಹಿಳೆ ಮೇಲೆ ಹಿಂಸೆ ಘಟನೆಗಳು ಕೂಡ ಮೇಲಿಂದ ಮೇಲೆ ವರದಿ ಆಗೋದನ್ನು ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಮಹಿಳೆಯರು ಇನ್ನೂ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿಯ ಪ್ರಕ್ರಿಯೆಯೊಳಗೆ ಪಾಲುದಾರರಾಗಿಲ್ಲ. ನೋಡಿ, ಇಷ್ಟೆಲ್ಲ ಅವಕಾಶಗಳು ನೀಡಿದಾಗಲೂ ಕೂಡ, ಸ್ವಾತಂತ್ರ್ಯ ಕೊಟ್ಟಿರ್ಬೋದು, ಸಮಾನತೆ ಇರ್ಬೋದು, ಅವಕಾಶಗಳು ನೀಡಿದಾಗಲೂ ಕೂಡ ಮಹಿಳೆಯರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯ ಪ್ರಕ್ರಿಯೆಯೊಳಗೆ ಸಮಾನವಾಗಿ ಪಾಲುದಾರಾಗಿಲ್ಲ. ಹಾಗಾಗಿ ಸದ್ಯ ಇರುವಂತ ಲಿಂಗ ತಾರತಮ್ಯಗಳನ್ನ ಕಡಿಮೆ ಮಾಡುವಂತ ಕ್ರಮಗಳನ್ನ ಮಾಡಲಾಗಿದೆ. ಅಂದ್ರೆ ಲಿಂಗ ತಾರತಮ್ಯಗಳನ್ನ ಕಡಿಮೆ ಮಾಡುವಂತ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಹಂಗಾಗಿ ಭಾರತದಲ್ಲಿ ಸದ್ಯ ಇರುವಂತಹ, ಪ್ರಸ್ತುತ ಭಾರತದಲ್ಲಿರುವಂತಹ ಲಿಂಗ ತಾರತಮ್ಯಗಳ ಹಲವಾರು ಆಯಾಮಗಳನ್ನ ಗಮನಿಸಿದಾಗ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಈ ಲಿಂಗ ತಾರತಮ್ಯ ಕಂಡು ಬರ್ತಾ ಇದೆ. ಪ್ರತಿ 1000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆ ಲಿಂಗ ಅನುಪಾತ ಅಂತ ಕರಿತೀವಿ. ನೋಡಿ, ಪ್ರತಿ 1000 ಪುರುಷರಿಗೆ ಇರುವಂತಹ, ನೋಡಿ, ಪ್ರತಿ 1000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆ ಏನಂತ ಕರಿತೀವಿ? ಲಿಂಗಾನುಪಾತ ಅಂತ ಕರಿತೀವಿ. ಅದನ್ನ ಸ್ಥೂಲವಾಗಿ ನಾವು ಗಮನಿಸಿದಾಗ ಒಂದು ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಗಮನಿಸ್ತಾ ಇದೆ. ಏನಪ್ಪಾ ಅಂದ್ರೆ, ಸ್ಥೂಲವಾಗಿ ನಾವು ಅದನ್ನು ಗಮನಿಸಿದಾಗ ಒಂದು ಸಮಾಜದಲ್ಲಿರುವಂತ ಮಹಿಳೆಯರ ಸ್ಥಾನಮಾನವನ್ನು ಬಿಂಬಿಸ್ತಾ ಇದೆ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿರುವಂತ ಒಟ್ಟಾರೆ ಮಹಿಳೆಯರ ವಿರುದ್ಧದ ತಾರತಮ್ಯದ ಕಾರಣದಿಂದಾಗಿ 2011ರ ಜನಗಣತಿಯ ಪ್ರಕಾರ ಲಿಂಗಾನುಪಾತ ಎಷ್ಟಿದೆ? 945 ಇದೆ. ಅಂದ್ರೆ ಮಹಿಳೆಯರ ವಿರುದ್ಧದ ತಾರತಮ್ಯದ ಕಾರಣದಿಂದಾಗಿ 2011ರ ಜನಗಣತಿಯ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿರುವಂತಹ ಲಿಂಗಾನುಪಾತ ಎಷ್ಟಿದೆಪ್ಪ ಅಂದ್ರೆ 945 ಇದೆ. ಇದು ಬಹಳಷ್ಟು ಆಘಾತಕಾರಿಯಾಗಿರುವಂತದ್ದು. ಇನ್ನೊಂದು ಹೆಚ್ಚಿನ ಆಘಾತಕಾರಿ ಸಂಖ್ಯೆ ಏನು ಅಂತಂದ್ರೆ ಮಕ್ಕಳ ಲಿಂಗಾನುಪಾತ ಇದಕ್ಕಿಂತಲೂ ಬಹಳಷ್ಟು ಕಡಿಮೆ ಇದೆ. ಇನ್ನೊಂದು ಆಘಾತಕಾರಿಯಾದ ಅಂಶ ಏನಪ್ಪಾ ಅಂದ್ರೆ ಮಕ್ಕಳ ಲಿಂಗಾನುಪಾತ ಕೂಡ ಏನಪ್ಪಾ ಅಂದ್ರೆ
0ದಿಂದ 6 ವರ್ಷದೊಳಗಿನ ಮಕ್ಕಳ ಲಿಂಗಾನುಪಾತ ಕೂಡ ಏನಪ್ಪ ಬಹಳಷ್ಟು ಏನಾಗಿತ್ತು ಅಂದ್ರೆ ಕಡಿಮೆ ಇದೆ. ಅದೇ ರೀತಿಯಾಗಿ 2011ರ ಜನಗಣತಿ ಪ್ರಕಾರ ಮಹಿಳೆಯರ ಸಾಕ್ಷರತಾ ದರವು ಕೂಡ ಏನಪ್ಪ ಅಂದ್ರೆ 65.46 ಇದ್ದಾರೆ ನೋಡಿ. ಅದೇ ರೀತಿಯಾಗಿ 2011ರ ಜನಗಣತಿಯ ಪ್ರಕಾರ ಮಹಿಳೆಯರ ಸಾಕ್ಷರತೆ ದರ ಏನಪ್ಪ 65.46 ಇದ್ದರೆ ಪುರುಷರ ಸಾಕ್ಷರತೆ ಪ್ರಮಾಣ ಏನಪ್ಪ 82.14 ಬಹಳಷ್ಟು ವ್ಯತ್ಯಾಸಗಳನ್ನ ಏನಪ್ಪ ಇಲ್ಲಿ ಕಾಣ್ತಿದೀವಿ. ಅದಾಗಿ ಕೂಡ ಕೆಲವು ಜನರು ಮಹಿಳೆಗೆ ಶಿಕ್ಷಣ ಅವಶ್ಯವಿಲ್ಲವೆಂದು ಏನ್ ಮಾಡ್ತಾರೆ ಅಂದ್ರೆ ನಂಬ್ತಾ ಇದ್ದಾರೆ. ಸೊ ಆ ಮೂಲಕ ಏನಪ್ಪ ಅಂದ್ರೆ ಇನ್ನೂ ಹಲವೆಡೆ ಏನಪ್ಪ ಅಂದ್ರೆ ಮಹಿಳೆಯರ ಶಿಕ್ಷಣಕ್ಕೆ ಸೂಕ್ತ ಸೌಲಭ್ಯಗಳು ಇರದೇ ಇರುವುದರಿಂದ ಏನಪ್ಪ ಈ ತಾರತಮ್ಯ ಏನಾಗಿತ್ತು ಅಂದ್ರೆ ಮುಂದುವರೆದಿದೆ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಈ ಮಹಿಳೆಯರ ಉದ್ಯೋಗದ ಪರಿಸ್ಥಿತಿಗಳನ್ನ ಗಮನಿಸಿದಾಗ ಅವರು ಹೆಚ್ಚಾಗಿ ಏನಪ್ಪ ಅಂದ್ರೆ ಅಸಂಘಟಿತ ವಲಯದೊಳಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ದುಡಿತಾ ಇದ್ದಾರೆ. ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ಏನಪ್ಪ ಮಹಿಳೆ ಏನ್ ಮಾಡ್ತಾರೆ ಅಸಂಘಟಿತ ವಲಯದೊಳಗೆ ಏನಪ್ಪ ಅಂದ್ರೆ ದುಡಿತಾ ಇದ್ದು, ಕೃಷಿ ಆಗಿರ್ಬೋದು, ಕಟ್ಟಡ ನಿರ್ಮಾಣ ಆಗಿರ್ಬೋದು, ಸಣ್ಣ ಉದ್ದಿಮೆಗಳಾಗಿರ್ಬೋದು, ಗೃಹ ಕೈಗಾರಿಕೆಗಳಾಗಿರ್ಬೋದು, ಎಲ್ಲ ಅಸಂಘಟಿತ ವಲಯದೊಳಗೆ ಏನಪ್ಪ ಮಹಿಳೆ ಏನ್ ಮಾಡ್ತಿದ್ದಾರೆ ಅಂದ್ರೆ ದುಡಿತಾ ಇದ್ದಾರೆ. ಅವರಿಗೆ ಪುರುಷರಿಗಿಂತ ಕಡಿಮೆ ಪ್ರಮಾಣದ ಕೂಲಿ ಏನಪ್ಪಾ ಅಂದ್ರೆ ಇವತ್ತು ನೀಡಲಾಗ್ತದೆ. ಸೊ ಹಿಂಗಾಗಿ ಏನಪ್ಪ ಅವರು ಸಂಪಾದಿಸಿದ ಹಣವನ್ನ ಖರ್ಚು ಮಾಡುವಂತ ಸ್ವಾತಂತ್ರ್ಯವೂ ಕೂಡ ಏನಪ್ಪ ಅವರಿಗೆ ಇರಲ್ಲ. ಯಾಕಂದ್ರೆ ಮಹಿಳೆ ಮೇಲೆ ಒಂದು ತಾರತಮ್ಯ ಏನಪ್ಪ ಇವತ್ತ ಮುಂದುವರ್ಕೊಂಡು ಬಂದಿದೆ. ಹಿಂಗಾಗಿ ಏನಪ್ಪ ಅಂದ್ರೆ ಮಹಿಳೆ ಉದ್ಯೋಗದ ಪರಿಸ್ಥಿತಿಯನ್ನು ಗಮನಿಸಿದಾಗ ಏನ್ ಮಾಡ್ತಾರೆ ವಿಶೇಷವಾಗಿ ಅವರು ಎಲ್ಲಿ ದುಡಿತಾ ಇದಾರಪ್ಪ ಅಂದ್ರೆ ಅಸಂಘಟಿತ ವಲಯದಲ್ಲಿ ಅಂದ್ರೆ ಕೃಷಿ ಆಗಿರ್ಬೋದು, ಕಟ್ಟಡ ನಿರ್ಮಾಣ ಆಗಿರ್ಬೋದು, ಸಣ್ಣ ಉದ್ಯಮಿಗಳಾಗಿರ್ಬೋದು, ಗೃಹ ಕೈಗಾರಿಕೆಗಳಾಗಿರ್ಬೋದು, ಇಲ್ಲೆಲ್ಲ ದುಡಿತಾರ. ಬಟ್ ಏನಪ್ಪ ಪುರುಷರಿಗೆ ಹೋಲಿಕೆ ಮಾಡಿದಾಗ ಅವರಿಗೆ ಕಡಿಮೆ ಪ್ರಮಾಣದ ಕೂಲಿ ಕೂಡ ದೊರಕ್ತಾ ಇದೆ. ಮೇಲಾಗಿ ಅವರು ಸಂಪಾದಿಸಿದ ಹಣವನ್ನ ಖರ್ಚು ಮಾಡುವಂತ ಸ್ವಾತಂತ್ರ್ಯ ಕೂಡ ಅವ್ರಿಗೆ ಏನಪ್ಪ ಅಂದ್ರೆ ಇಲ್ಲ. ಯಾಕಂದ್ರೆ ಅಲ್ಪ ಶಿಕ್ಷಣದ ಕಾರಣದಿಂದಾಗಿ ಮಹಿಳೆ ಏನಪ್ಪ ಉತ್ತಮ ಹುದ್ದೆಗಳಲ್ಲಿ ಮತ್ತು ಅಧಿಕ ಸಂಬಳ ಇರುವಂತಹ ಹುದ್ದೆಗಳಲ್ಲಿ ಇರುವುದು ಏನಾಗಿತ್ತು ಅಂದ್ರೆ ಅಪರೂಪ. ಯಾಕಂದ್ರೆ ಅವ್ರು ಪಡ್ಕೊಂಡಿರುವಂತಹ ಶಿಕ್ಷಣ ಕಡಿಮೆ ಇರುವುದರಿಂದ ಅವ್ರು ಏನಪ್ಪ ಉತ್ತಮ ಹುದ್ದೆಗಳಲ್ಲಿ ಮತ್ತು ಅಧಿಕ ಸಂಬಳ ಇರುವಂತಹ ಹುದ್ದೆಗಳಲ್ಲಿ ಇರುವುದು ಏನಪ್ಪ ಅಂದ್ರೆ ಅಪರೂಪ ಆಗಿದೆ. ಬಹಳಷ್ಟು ಮನೆಗಳಲ್ಲಿ ಮಹಿಳೆಯರ ಊಟದ ಪಾಳಿ ಕೊನೆಯದಾಗಿದೆ. ನೀವು ನೋಡ್ತೀವಿ, ಗಮನಿಸ್ತೀವಿ ಏನಪ್ಪ ಮನೆ ಒಳಗೆ ಏನಪ್ಪ ಅಂದ್ರೆ ಹೆಣ್ಮಕ್ಳು ಏನಪ್ಪ ವಿಶೇಷವಾಗಿ ಊಟ ಮಾಡೋದು ಯಾವಾಗ ಅಂದ್ರೆ ಮನೆಯಲ್ಲಿರುವಂತ ಎಲ್ಲ ಗಂಡ್ಮಕ್ಳು ಊಟ ಮಾಡಿದ ನಂತರವೇ ಕೊನೆಯದಾಗಿ ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡ್ತಿರ್ತಾರ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಅವರ ಊಟದ ಪಾಳಿ ಕೂಡ ಏನಪ್ಪ ಅಂದ್ರೆ ಕೊನೆಯದಾಗ್ಯದ. ಗಂಡ ಮಕ್ಕಳು ಊಟ ಮಾಡಿದ ನಂತರವೇ ಮಿಕ್ಕಿದ ಅಡಿಗೆಯನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡ್ಬೇಕಿರುವಂತ ಒಂದು ಪರಿಸ್ಥಿತಿ ಏನಪ್ಪ ಅಂದ್ರೆ ಇವತ್ತ ಕಂಡು ಬರ್ತಾ ಇದೆ. ಸೊ ಆ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಇವತ್ತ ಮಹಿಳೆ ಅಪೌಷ್ಟಿಕತೆಗೆ ತುತ್ತಾಗಿ ಹಲವಾರು ರೋಗಗಳಿಗೆ ಏನಾಗ್ತದೆ ಅಂದ್ರೆ ಈಡಾಗ್ತಾ ಇದ್ದಾಳೆ. ಒಂದ್ ಕಡೆ ಅಪೌಷ್ಟಿಕತೆ, ಮತ್ತೊಂದು ಕಡೆ ಏನಪ್ಪ ಅಂದ್ರೆ ಅಧಿಕ ಒತ್ತಡದಿಂದಾಗಿ ಅವಳು ಏನ್ ಮಾಡ್ತಾಳ ಅಂದ್ರೆ ಅನಾರೋಗ್ಯಕ್ಕೆ ಏನ್ ಮಾಡ್ತಾಳ ಅಂದ್ರೆ ಒಳಗಾದರೂ ಕೂಡ ಪುರುಷರು ಏನ್ ಮಾಡೋದನ್ನ ನಿರ್ಲಕ್ಷಿಸ್ತಾ ಇದ್ದಾರೆ. ಸೊ ಹಿಂಗಾಗಿ ಏನಪ್ಪ ಅಂದ್ರೆ ಮಹಿಳೆ ಹಲವಾರು ರೋಗಗಳಿಗೆ ಏನಾಗ್ತದೆ ಅಂದ್ರೆ ಈಡಾಗ್ತಾರೆ. ನೋಡಿ ಏನಪ್ಪಾ ಅಂದ್ರೆ ಮನೆಗಳಲ್ಲಿ ಬಹಳಷ್ಟು ಮನೆಗಳಲ್ಲಿ ಮಹಿಳೆಯರು ಊಟ ಮಾಡೋದು ಯಾವಾಗ ಗಂಡ ಮಕ್ಕಳು ಎಲ್ಲಾರು ಮಾಡಿದ ನಂತರವೇ ಮಾಡ್ತಾರ. ಅದು ಹೆಂಗಂದ್ರೆ ಮಿಕ್ಕಿದ ಅಡಿಗೆಯನ್ನ ಅವ್ರು ಊಟ ಮಾಡ್ಬೇಕಂತ ಪರಿಸ್ಥಿತಿ ಏನಪ್ಪ ಅಂದ್ರೆ ಕಂಡು ಬರ್ತದೆ. ಹಿಂಗಾಗಿ ಏನಪ್ಪ ಅಂದ್ರೆ ಅವಳು ಏನಾಗಿದೆ ಅಂದ್ರೆ ಮಹಿಳೆ ಅಪೌಷ್ಟಿಕತೆಗೆ ಅವಳಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹಿಂಗಾಗಿ ಏನಂದ್ರೆ ಹಲವಾರು ರೋಗಗಳಿಗೆ ಏನಾಗ್ತಂದ್ರ ಈಡಾಗ್ತದಾಳೆ. ಒಂದು ಕಡೆ ಅಪೌಷ್ಟಿಕತೆ, ಮತ್ತೊಂದು ಕಡೆ ಏನಪ್ಪ ಅಂದ್ರೆ ಅಧಿಕ ಕೆಲಸದ ಒತ್ತಡದಿಂದಾಗಿ ಅವಳು ಏನಪ್ಪ ಅನಾರೋಗ್ಯಕ್ಕೆ ಒಳಗಾದರೂ ಕೂಡ ಪುರುಷರು ಏನ್ ಮಾಡೋದನ್ನ ನಿರ್ಲಕ್ಷಿಸ್ತಾ ಇದ್ದಾರೆ, ಅದ್ರ ಗಮನಿಸ್ತಾ ಇಲ್ಲ. ಹಂಗಾಗಿ ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ ಗರ್ಭಿಣಿಯರ ಆರೋಗ್ಯವು ಕೆಟ್ಟರೆ, ನೋಡಿ ವಿಶೇಷವಾಗಿ ಏನಂದ್ರೆ ಗರ್ಭಿಣಿಯರ ಆರೋಗ್ಯ ಕೆಟ್ಟರೆ ಅದು ಹುಟ್ಟುವ ಮಕ್ಕಳ ಆರೋಗ್ಯವನ್ನು ಕೂಡ ಏನ್ ಮಾಡ್ತಿದ್ರೆ ಬಾಧಿಸ್ತಾ ಇದೆ. ಗರ್ಭಿಣಿಯರ ಆರೋಗ್ಯ ಕೆಟ್ಟರೆ ಅದು ಯಾರ ಮೇಲೆ ಪರಿಣಾಮ ಬೀರ್ತದೆ ಅಂದ್ರೆ ಅವ್ರು ಹುಟ್ಟುವಂತ ಮಕ್ಕಳ ಆರೋಗ್ಯ ಮೇಲೆ ಏನಾಗ್ತದೆ ಪರಿಣಾಮ ಬೀರ್ತಾ ಇದೆ. ಹಿಂಗಾಗಿ ಏನಪ್ಪಾ ಅಂದ್ರೆ ಭಾರತದಲ್ಲಿ ತಾಯಂದರ ಮರಣದ ಪ್ರಮಾಣ, ಶಿಶುಗಳ ಮರಣದ ಪ್ರಮಾಣ ಮತ್ತು ಮಕ್ಕಳ ಪ್ರಮಾಣ ಏನಪ್ಪ ಅಧಿಕವಾಗಿದೆ. ನೋಡಿ ಏನಾಗ್ತದಪ್ಪ ಅಂದ್ರೆ ಗರ್ಭಿಣಿಯರ ಆರೋಗ್ಯ ಕೆಟ್ಟರೆ ಏನಾಗ್ತಿತ್ತು ಅಂದ್ರೆ ಅದು ಹುಟ್ಟುವ ಮಕ್ಕಳ ಆರೋಗ್ಯವನ್ನು ಕೂಡ ಬಾಧಿಸ್ತಾ ಇದೆ. ಆ ಹುಟ್ಟುವಂತ ಮಕ್ಕಳ ಆರೋಗ್ಯದ ಮೇಲೆ ಕೂಡ ಏನಾರ ಪರಿಣಾಮ ಬೀರ್ತದ. ಆ ಕಾರಣಗಳಿಂದಾಗಿ ಭಾರತದಲ್ಲಿ ತಾಯಂದಿರ ಮರಣದ ಪ್ರಮಾಣ ಅಂದ್ರೆ ಗರ್ಭಿಣಿಯಾಗಿದ್ದಾಗ ಮತ್ತು ಹೆರಿಗೆ ಸಮಯದಲ್ಲಿ ತಾಯಂದ್ರೆ ಯಾವಾಗ ಮರಣ ಹೊಂದ್ತಾರ, ಒಂದು ಗರ್ಭಿಣಿಯಾಗಿದ್ದಾಗ ಅಥವಾ ಹೆರಿಗೆ ಸಮಯದೊಳಗೆ ಮರಣ ಹೊಂದುವಂತ ಪ್ರಮಾಣ ಆಗಿರ್ಬೋದು, ಶಿಶುಗಳ ಮರಣ 1 ವರ್ಷದ ಒಳಗಿನ ಶಿಶುಗಳ ಮರಣ ಹೊಂದುವಂತ ಪ್ರಮಾಣ ಆಗಿರ್ಬೋದು, ಮತ್ತು ಮಕ್ಕಳ ಪ್ರಮಾಣ ಅಂದ್ರೆ 5 ವರ್ಷದ ಒಳಗಿನ ಮಕ್ಕಳ ಪ್ರಮಾಣ ಮರಣದ ಪ್ರಮಾಣ ಏನಾಗಿದೆ ಹೆಚ್ಚಾಗಿದೆ. ಸೊ ಆ ಕಾರಣದಿಂದಾಗಿ ತಾಯಿಯ ಗರ್ಭದಲ್ಲಿರುವಾಗಲೇ, ಇನ್ನು ಕೆಲವಷ್ಟು ಪ್ರಸಂಗಗಳಲ್ಲಿ ಏನಪ್ಪಾ ಅಂದ್ರ ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಭ್ರೂಣಗಳನ್ನ ಪತ್ತೆ ಹಚ್ಚಿ ಹತ್ಯೆ ಮಾಡುವಂತ ಕೆಟ್ಟ ಪರಂಪರೆ ನಮ್ಮ ದೇಶದೊಳಗೆ ಬೆಳೀತಾ ಇದೆ.
ನೋಡಿ, ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಭ್ರೂಣಗಳನ್ನ ಪತ್ತೆ ಹಚ್ಚಿ ಹತ್ಯೆ ಮಾಡುವಂತ ಕೆಟ್ಟ ಪರಂಪರೆ ಅಂತ ಬೆಳೀತಾ ಹಿಂಗಾಗಿ ಏನಪ್ಪ ಲಿಂಗಾನುಪಾತ ಏನಾಗ್ತದೆ, ಕುಸಿತಾ ಇದೆ. ಯಾಕೆ ಲಿಂಗಾನುಪಾತ ಕುಸಿತಾ ಇದೆ ಅಂದ್ರೆ ಈ ಮೇಲ್ಕಂಡ ಕಾರಣಗಳು ಏನಪ್ಪಾ ಅಂತಂದ್ರೆ, ಒಂದು ತಾಯಂದಿರ ಮರಣದ ಪ್ರಮಾಣ, ಎರಡು ಶಿಶುಗಳ ಮರಣದ ಪ್ರಮಾಣ, ಮಕ್ಕಳ ಮರಣದ ಪ್ರಮಾಣ. ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಮಕ್ಕಳನ್ನ ಪತ್ತೆ ಹಚ್ಚಿ ಹತ್ಯೆ ಮಾಡುವಂತ ಕೆಟ್ಟ ಪರಂಪರೆ ಬೆಳೆಯುತ್ತಿರಿಂದಲೇ ಲಿಂಗಾನುಪಾತದ ಪ್ರಮಾಣ ಏನಪ್ಪಾ ಅಂದ್ರೆ ಕುಸಿತಾ ಇದೆ. ರಾಜಕೀಯ ಸಂಸ್ಥೆಗಳಲ್ಲಿ, ವಿಶೇಷವಾಗಿ ಪಂಚಾಯತಿಗಳಲ್ಲಿ, ಪೌರ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನ ಮೀಸಲಾಗಿಸಿದರೂ ಕೂಡ ಇವತ್ತಿನ ದಿವಸ ರಾಜಕೀಯ ಸಂಸ್ಥೆಗಳಲ್ಲಿ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಸ್ಥಾನಗಳನ್ನ ಮೀಸಲಾಗಿದ್ದರೂ ಕೂಡ, ಅಂದ್ರೆ ಪಂಚಾಯತಿಗಳಿರ್ಬೋದು, ಪೌರ ಸಂಸ್ಥೆಗಳಿರ್ಬೋದು, ಸ್ಥಾನಗಳನ್ನ ಮೀಸಲಾಗಿಸಿದ್ದರೂ ಕೂಡ ಅವರ ಇರುವಿಕೆ ಏನಂದ್ರೆ ಹಲವಾರು ಸಾರಿ ಅವಗಣನೆಗೆ, ಅದನ್ನ ಏನಪ್ಪ ಅಂದ್ರೆ ಗಣನೆಗೆ ತೆಗೆದುಕೊಳ್ಳಂಗಿಲ್ಲ, ನಿರ್ಲಕ್ಷ್ಯ ಮಾಡುವಂತ ಒಂದು ಮನೋಭಾವ ಇವತ್ತು ಕಂಡು ಬರ್ತಾ ಇದೆ. ಅವರ ಧ್ವನಿಯನ್ನ ಇನ್ನೂ ಹಲವು ಸಾರಿ ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಸೊ ಹಿಂಗಾಗಿ ಏನಾಗತ್ತಪ್ಪ ಅಂತಂದ್ರ ಮಹಿಳೆಯನ್ನ ಗಂಭೀರವಾಗಿ ಪರಿಗಣಿಸದೇ ಇರೋದ್ರಿಂದ ಲಿಂಗ ತಾರತಮ್ಯ ಮುಂದುವರೆದ ನಾವು ಏನಪ್ಪ ಕಾಣ್ತಿದ್ವಿ. ಅವರ ಸ್ಥಾನಗಳನ್ನ ಮೀಸಲಾಗಿದ್ರು ಕೂಡ ಅವಳಿಗೆ ಏನಂತಾರ ಸರಿಯಾದ ರೀತಿಯಲ್ಲಿ ಅಂದ್ರೆ ಅವರನ್ನ ಗಣನೆ ಮಾಡಲಾರದೆ ಅವಗಣನೆ ಮಾಡೋದ್ರಿಂದ ಏನಪ್ಪಾ ಅಂದ್ರ ಲಿಂಗ ತಾರತಮ್ಯ ಮುಂದುವರೆದಿದೆ. ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚು ಮಾಡಿ ಅವರ ಸಬಲೀಕರಣ ಸಾಧಿಸಲಿಕ್ಕೆ ಏನ್ ಮಾಡಿದಾರೆ, ಮಹಿಳಾ ಸ್ವಸಹಾಯ ಸಂಘಗಳನ್ನ ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಮಹಿಳೆಯನ್ನ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯ ಭಾಗವಹಿಸುವಿಕೆಯನ್ನು ಹೆಚ್ಚು ಮಾಡಿ ಅವರ ಸಬಲೀಕರಣವನ್ನ ಸಾಧಿಸಲು ಏನ್ ಮಾಡಿದಾರಪ್ಪ ಅಂದ್ರೆ ಸ್ವಸಹಾಯ ಸಮೂಹಗಳನ್ನ ಸ್ಥಾಪನೆ ಮಾಡಲಾಗಿದೆ. ಒಂದು ಸ್ವಸಹಾಯ ಸಮೂಹ 20 ಸಮಾನ ಮನಸ್ಕ ಮಹಿಳೆಯರ ಒಂದು ಸಂಘವಾಗಿದ್ದು, ನೋಡಿ, ಒಂದು ಸ್ವಸಹಾಯ ಸಮೂಹ 20 ಸಮಾನ ಮನಸ್ಕ ಮಹಿಳೆಯರ ಒಂದು ಸಂಘವಾಗಿದ್ದು, ಸದಸ್ಯರು ತಮ್ಮಲ್ಲಿರುವ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಬಾಹ್ಯ ಸಹಾಯವನ್ನ ಪಡೆದು ವ್ಯವಹಾರವನ್ನ ಆರಂಭಿಸಿ ವರಮಾನವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಲೆಕ್ಕ ನಿರ್ವಹಣೆ, ಬ್ಯಾಂಕಿನ ಜೊತೆಗೆ ವ್ಯವಹರಿಸುವುದಷ್ಟೇ ಅಲ್ಲದೆ ವರಮಾನ ಸೃಷ್ಟಿಸುವಂತ ಉದ್ಯೋಗಗಳ ಕುರಿತು ಏನ್ ಮಾಡ್ತಾರೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ನೋಡಿ, ಏನಾಗ್ತದಪ್ಪ ಅಂದ್ರೆ ಒಂದು ಸ್ವಸಹಾಯ ಸಮೂಹಗಳನ್ನು ಯಾಕೆ ಸ್ಥಾಪನೆ ಮಾಡಿದ್ರೆ ಅಂದ್ರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿ ಅವರ ಸಬಲೀಕರಣವನ್ನ ಸಾಧಿಸಲು ಸ್ವಸಹಾಯ ಸಮೂಹಗಳನ್ನು ಸ್ಥಾಪನೆ ಮಾಡಲಾಗಿದೆ. ಆ ನಿಟ್ಟಿನೊಳಗೆ ಒಂದು ಸ್ವಸಹಾಯ ಸಮೂಹ 20 ಸಮಾನ ಮನಸ್ಕ ಮಹಿಳೆಯರ ಒಂದು ಸಂಘವಾಗಿದ್ದು, ಸದಸ್ಯರು ತಮ್ಮಲ್ಲಿರುವಂತಹ ಅಲ್ಪ ಪ್ರಮಾಣದ ಸಂಪನ್ಮೂಲಗಳನ್ನ ಕ್ರೋಢೀಕರಣ ಮಾಡಿ ಬಾಹ್ಯ ಸಹಾಯವನ್ನ ಪಡೆದು ವ್ಯವಹಾರವನ್ನ ಆರಂಭಿಸಿ ವರಮಾನ ಹೆಚ್ಚಿಸಿಕೊಳ್ಳಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಮಾಡ್ತಿರ್ತಾರೆ. ಅದರ ಜೊತೆಗೆ ಲೆಕ್ಕ ನಿರ್ವಹಣೆ, ಬ್ಯಾಂಕಿನ ಜೊತೆಗೆ ವ್ಯವಹರಿಸುವುದಷ್ಟೇ ಅಲ್ಲದೆ ವರಮಾನ ಸೃಷ್ಟಿಸುವಂತಹ ಉದ್ಯೋಗಗಳ ಕುರಿತು ಅವರಿಗೆ ತರಬೇತಿಯನ್ನು ಕೂಡ ಏನ್ ಮಾಡ್ತಾರೆ ನೀಡಲಾಗ್ತದೆ. ಮುಂದುವರೆದು ಸ್ವಸಹಾಯ ಸಮೂಹಗಳು ಮಹಿಳೆಯರ ವರಮಾನ ಮತ್ತು ಉಳಿತಾಯ ವೃದ್ಧಿಗೆ ಕಾರಣವಾಗುವುದಷ್ಟೇ ಅಲ್ಲದೆ ತಮ್ಮ ಇಚ್ಛಾನುಸಾರ ಖರ್ಚು ಮಾಡೋದಕ್ಕೂ ಕೂಡ ಏನ್ ಮಾಡಿದೆ ಅಂದ್ರೆ ಅನುವು ಮಾಡಿಕೊಟ್ಟವ. ಹಿಂಗಾಗಿ ಮಹಿಳೆಯರ ಘನತೆ ಮತ್ತು ಸ್ವಾಯತ್ತತೆ ಏನಪ್ಪಾ ಅಂದ್ರೆ ಹೆಚ್ಚಾಗಿದೆ. ಸ್ವಸಹಾಯ ಸಮೂಹಗಳು ಏನಪ್ಪಾ ಅಂದ್ರೆ ಅವರನ್ನ ಸಬಲೀಕರಣ ಸಾಧಿಸೋದಷ್ಟೇ ಅಲ್ಲದೆ ಒಂದು ಸಮೂಹವನ್ನ ಒಂದು ಸಂಘವನ್ನು ಸ್ಥಾಪನೆ ಮಾಡೋದಷ್ಟೇ ಅಲ್ಲದೆ ಅಲ್ಪ ಪ್ರಮಾಣದ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಷ್ಟೇ ಅಲ್ಲದೆ ಬ್ಯಾಂಕಿನ ಜೊತೆ ವ್ಯವಹರಿಸೋದಕ್ಕೆ ಏನಪ್ಪಾ ಅಂದ್ರೆ ತರಬೇತಿಯನ್ನು ಕೊಡೋದಷ್ಟೇ ಅಲ್ಲದೆ ಮಹಿಳೆಯರ ವರಮಾನ ಮತ್ತು ಉಳಿತಾಯ ವೃದ್ಧಿಗೆ ಕಾರಣವಾಗಿದಷ್ಟೇ ಅಲ್ಲದೆ ತಮ್ಮ ಇಚ್ಛಾನುಸಾರ ಖರ್ಚು ಮಾಡೋದಕ್ಕೂ ಅನುವನ್ನು ಮಾಡಿಕೊಟ್ಟಿದೆ. ಹಿಂಗಾಗಿ ಮಹಿಳೆಯರ ಘನತೆ ಮತ್ತು ಸ್ವಾಯತ್ತತೆ ಏನಪ್ಪಾ ಅಂದ್ರೆ ಹೆಚ್ಚಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಸಬಲೀಕರಣವನ್ನ ಈ ಹಿಂದೆ ಅವರಿಗೆ ನಿರಾಕರಿಸಲಾದಂತ ಜೀವನದ ಮಹತ್ವದ ಆಯ್ಕೆಗಳನ್ನು ಮಾಡುವಂತ ಸಾಮರ್ಥ್ಯ ವಿಸ್ತರಿಸುವಂತ ಪ್ರಕ್ರಿಯೆ ಅಂತ ಏನ್ ಮಾಡಬಹುದು ವ್ಯಾಖ್ಯಾನಿಸಬಹುದು. ಏನಪ್ಪಾ ಅಂದ್ರೆ ಇವತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಸಬಲೀಕರಣವನ್ನ ಈ ಹಿಂದೆ ಅವರಿಗೆ ನಿರಾಕರಿಸಲಾಗಿರುವಂತಹ ಜೀವನದ ಮಹತ್ವದ ಆಯ್ಕೆಗಳನ್ನ ಮಾಡುವಂತ ಸಾಮರ್ಥ್ಯವನ್ನು ವಿಸ್ತರಿಸುವಂತಹ ಒಂದು ಪ್ರಕ್ರಿಯೆ ಅಂತ ವ್ಯಾಖ್ಯಾನಿಸಬಹುದು. ಅದು ಏನ್ ಮಾಡ್ತೈತೆ ಅಂದ್ರೆ ಜನರಲ್ಲಿ ಶಕ್ತಿಯನ್ನ ತುಂಬುವಂತ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು. ಅದೇನ್ ಮಾಡ್ತೈತೆ ಜನರಲ್ಲಿ ಶಕ್ತಿ ತುಂಬುವಂತ ಒಂದು ಪ್ರಕ್ರಿಯೆ ಅಂತ ವ್ಯಾಖ್ಯಾನಿಸಬಹುದು. ಹಿಂಗಾಗಿ ಮಹಿಳೆಯರ ವಿರುದ್ಧ ಹಿಂಸೆಯನ್ನು ತಡೆಗಟ್ಟಲಿಕ್ಕೆ, ಮಹಿಳೆಯರ ಮೇಲಾಗುತ್ತಿರುವಂತಹ ಹಿಂಸೆಯನ್ನು ತಡೆಗಟ್ಟಲಿಕ್ಕೆ ಹಲವಾರು ಕಾನೂನುಗಳನ್ನ ಜಾರಿಗೊಳಿಸಿ
ಸಮಾನ ವೇತನ, ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿಯಂತ ಕ್ರಮಗಳನ್ನು ಕೈಗೊಂಡು ಮಹಿಳೆಯರನ್ನ ಏನಪ್ಪಾ ಅಂದ್ರ ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರಲು ಏನಪ್ಪಾ ಅಂದ್ರೆ ಖಂಡಿತವಾಗಿ ಏನಪ್ಪಾ ಸಹಾಯ ಮಾಡ್ಲಿಕ್ಕೆ ಏನಾಗಿತ್ತಂದ್ರೆ ಇವತ್ತು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ಮಹಿಳೆಯರ ವಿರುದ್ಧ ಹಿಂಸೆಯನ್ನು ತಡೆಗಟ್ಟಲಿಕ್ಕೆ ಹಲವಾರು ಕಾನೂನುಗಳನ್ನ ರಚನೆ ಮಾಡಿ, ಸಮಾನ ವೇತನ, ಚುನಾಯಿತ ಸಂಸ್ಥೆಗಳಲ್ಲಿ ಮೀಸಲಾತಿಯಂತ ಕ್ರಮಗಳನ್ನು ಕೈಗೊಂಡು ಮಹಿಳೆಯರನ್ನ ಅಭಿವೃದ್ಧಿಯ ಮುಖ್ಯ ವಾಹಿನಿಗೆ ತರುವಲ್ಲಿ ಖಂಡಿತವಾಗಿ ಏನ್ ಮಾಡ್ತಾ ಇದಾರೆ, ಸಹಾಯ ಮಾಡ್ತಾ ಇದಾವೆ. ಅದರ ಜೊತೆಗೆ UNDPಯು ಕೂಡ ಏನಪ್ಪಾ ಅಂದ್ರೆ ಲಿಂಗ ಸಮಾನತೆ ಸೂಚ್ಯಾಂಕವನ್ನ ರಾಷ್ಟ್ರಗಳ ಮಟ್ಟದಲ್ಲಿ ಏನ್ ಮಾಡುತ್ತೆ, ಸೂಚಿಸ್ತಾ ಇದೆ. UNDP ಲಿಂಗ ಸಮಾನತೆಯ ಸೂಚ್ಯಾಂಕವನ್ನು ಏನಪ್ಪ ರಾಷ್ಟ್ರಗಳ ಮಟ್ಟದಲ್ಲಿ ರಚನೆ ಮಾಡ್ತಾ ಇದೆ. ಈ ಸೂಚ್ಯಾಂಕದ ಮೌಲ್ಯ 0 ಹಾಗೂ 1 ಮಧ್ಯದಲ್ಲಿದ್ದು 0 ಸಂಪೂರ್ಣವಾಗಿರುವಂತಹ ಸಮಾನತೆಯನ್ನು ಸೂಚಿಸಿದರೆ 1 ಸಂಪೂರ್ಣ ಅಸಮಾನತೆಯನ್ನು ಸೂಚಿಸ್ತಾ ಇದೆ. ಹಂಗಾಗಿ 2015ರಲ್ಲಿ ಭಾರತದ ಲಿಂಗ ಅಸಮಾನತೆ ಸೂಚ್ಯಾಂಕದ ಮೌಲ್ಯ 0.563 ಇದ್ದು 188 ರಾಷ್ಟ್ರಗಳ ಪೈಕಿ 130ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಇದರರ್ಥ ಲಿಂಗ ಸಮಾನತೆ ಮತ್ತು ಮಹಿಳಾ ಅಭಿವೃದ್ಧಿ ಕುರಿತಂತೆ ಭಾರತ ಏನಪ್ಪಾ ಅಂದ್ರೆ ಬಹಳಷ್ಟು ಹೀನ ಸ್ಥಿತಿ ಒಳಗಿದೆ ಅನ್ನುವಂಥ ವಿಚಾರನ ಏನ್ ಮಾಡ್ತಂದ್ರ ತಿಳ್ಕೊಂತೀವಿ. ಸೊ ಎಲ್ಲಾ ಒಂದು ಪ್ರಕ್ರಿಯೆಗಳು ಏನಪ್ಪಾ ಅಂದ್ರೆ ಇವತ್ತ ಇದಕ್ಕೆ ಸಂಬಂಧಪಡ್ತಾವ ಅಂದ್ರ ಅಭಿವೃದ್ಧಿ ಅನ್ನೋ ಒಂದು ಪ್ರಕ್ರಿಯೆ ಏನಪ್ಪಾ ಸಂಬಂಧಪಡ್ತಾವ. ಸೊ ಇಲ್ಲಿ ಬರುವಂತ ಎಲ್ಲ ವಿಚಾರಗಳನ್ನ ನೋಡಿದೀವಿ. ಸೊ ಇಲ್ಲಿ ಬರುವಂತ ಮುಖ್ಯವಂತ ಪ್ರಶ್ನೆಗಳು ಏನು ಅಂತಂದ್ರೆ, ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂದ್ರೆ ಏನು, ಅದನ್ನ ಹೇಗೆ ಲೆಕ್ಕ ಹಾಕ್ತಾರ, ಲಿಂಗ ಸಮಾನತೆ ಹೇಗೆ ಸಾಧಿಸುವುದು, ಮಹಿಳಾ ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿ ಸಮರ್ಥಿಸುವಂತ ವಿಚಾರ ಏನಂತಲ್ಲೇ ಕೇಳಬಹುದು. ಸೊ ಇದಿಷ್ಟು ಏನಪ್ಪ ಅಂದ್ರೆ ಅಭಿವೃದ್ಧಿ ಅನ್ನೋ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಸೊ ಮುಂದಿನ ವಿಡಿಯೋಗೆ ಮತ್ತೊಂದು ಚಾಪ್ಟರ್ನ ನೋಡೋಣ.